ಪೊಂಗಲ್ ತುಪ್ಪ ಬೇರೆ ಐತಲ್ಲ ಜಮಾಯಿಸ್ಬಿಡ್ತೈತೆ ತುಕ್ಕಿಡ್ದಿರೋ ಮಿಷಿನ್ ತರ ಆಗ್ಬಿಡುತ್ತೆ ಬಾಡಿ. ಒಂದಿನ ನನ್ನ ಹತ್ರ ಲಾಕ್ ಆಗ್ತೈತೆ ಒಳ್ಳೆ ದಿನ. ಇಡೀ ಬೀದಿ ಎಲ್ಲ ಎತ್ಕೊಂಡು ಸುತ್ಕೊಂಡು ತಿನ್ನಿಸ್ರು ಒಂದು ತುತ್ತು ತಿನ್ನಲ್ಲ. ಶಿವ ಬಿಟ್ಟು ಬೇರೆ ಏನಾರ ಮದುವೆ ಒದ್ದು ಓಡಿಸ್ತಿದ್ರು. ಅವಾಗ ನಾವು ತಟ್ಟೆನಲ್ಲಿ ಈಸ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತಾ ಇದ್ವಿ, ದಾರಿ ಉದ್ದಕ್ಕೂ ಮೆರವಣಿಗೆ ಮಾಡ್ಕೊಂಡು. ಶಿವ ಏನಾದ್ರು ಇಲ್ಲಿದ್ದಿದ್ರೆ ಆ ಗೂಡ್ಗೆ ಕಲ್ಲೊಡ್ಬಿಟ್ಟು ಓಡೋಗ್ಬಿಡ್ತಿದ್ದೆ. ಅವ್ರು ಬಾಲ ಕಟ್ ಮಾಡಲಿಲ್ಲ, ಅದಕ್ಕೆ ನಾನು ಇಲ್ಲಿ ಗಿಡದ ಬೇರೆ ಕಟ್ ಮಾಡ್ಕೊಂಡು ಕೂತಿದ್ದೀನಿ. ಎಷ್ಟೋ ಗಿಡಗಳಿಗೆ ನಾನು ಜೀವ ಕೊಡ್ತಾ ಇದ್ದೀನಿ, ಅದಕ್ಕೆ ಇಷ್ಟು ಆರೋಗ್ಯವಾಗಿರೋದು ಫ್ರೆಂಡ್ಸ್. ನಾನ್ ವೆಜ್ ಜಾಸ್ತಿ ನೆನಪಾಗ್ತೈತೆ, ಮರೆಯೋಕ್ಕಾಗ್ತಾ ಇಲ್ಲ ನನ್ನಿಂದ. ಮರ ಕಡಿಬಾರ್ದಪ್ಪಿ, ಸೂಪರ್ ಆಗಿದೆ, ತಿಂದಾಕ್ಬಿಡೋಣ ಬಪ್ಪಿ. ಮುಟ್ಟಿದ ತಕ್ಷಣ ಕೈಗೆ ಬಂದ್ಬಿಡ್ತು. ಕೊಂಬೆಲೆಲ್ಲ ಬೆಟ್ಟದ್ನಲ್ಲಿ. ಪನ್ನೀರ್ ಬೇಡ ಗಿನ್ನೀರ್ ಬೇಡ ಅಂದ್ರೆ ಸೈಡ್ಗೆ ಹಾಕ್ಬಿಡ್ತೀನಿ. ಓ ಮೈ ಗಾಡ್, ನಾನು ಬದುಕಿರೋದೇ ಹೆಚ್ಚು. ಮತ್ತೆ ಪ್ಲೇಟ್ಗೆ ಹಾಕೊಂಡು ಕೊಡ್ಬೇಕಾದ್ರೆ ಅದೆಲ್ಲ ಡೆಕೋರೇಷನ್ ಮಾಡಿರ್ತಾರೆ, ಅದಕ್ಕೆ ಅಲ್ಲಿ ಕಾಸ್ಟ್ಲಿ. ಎಲ್ಲ ಬಾಕ್ಸ್ಗೂ ಪ್ಯಾಕ್ ಮಾಡ್ಕೋತೀನಿ, ರೋಡ್ ಸೈಡ್ ಹೋಗಿ ಕುತ್ಕೊಂಡು ಹಾಕೊಂಡು ತಿಂತೀನಿ ಅಷ್ಟೇ. ಫಸ್ಟ್ ಟೈಮ್ ಪನ್ನೀರ್ ತಿಂದಿದ್ದು ಇದೀನಿ. ಕಲರ್ ನೋಡಿ ಫ್ರೆಂಡ್ಸ್, ಬ್ಯೂಟಿಫುಲ್ ಅಲ್ಲ? ನಿಜವಾಗ್ಲೂ ಚೆನ್ನಾಯ್ತಪ್ಪಿ, ಸೂಪರ್ ಆಗಿದೆ. ಕಾಲಾಗ್ಬಿಡ್ತಿಲ್ವಾ ಅಪ್ಪಿ? ಏನು ಸೌಂಡು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಇವತ್ತು 7:30ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟಿಫನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾನು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು. ನೆನ್ನೆ ತರಕಾರಿ ಬಾಳೆಕಾಯಿ ಎಲ್ಲ ಗೊಜ್ಜು ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಆದರೆ ಇವತ್ತು ಬೆಳಗ್ಗೆಯಿಂದನೇ ಕೆಲಸ ಐತೆ, ನಮಗೆ ಗಿಡ ಲೋಡಿಂಗ್ ಐತೆ, ಅದಕ್ಕೆ ಮಾಡ್ಕೊಳಕ್ಕಾಗಲ್ಲ. ಮಧ್ಯಾಹ್ನ ಬಂದು ಇಲ್ಲ ಸಂಜೆ ಆದರೂ ಮಾಡ್ಕೋಬೋದು. ಅದಕ್ಕೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈಸಿಯಾಗಿ ಎಲ್ಲನೂ ಒಂದೇ. ಇವೆಲ್ಲನೂ ಆಗ್ಬೇಕಂದ್ರೆ ಬೇಗ ಏನು ಮಾಡ್ಬೇಕಪ್ಪಿ? ಚಿಚ್ಚಿ ಬೇಗ ಮಾಡಿ. ನಾನು ಪೊಂಗಲ್ ಬೆಳಗ್ಗೆದ್ದು ಒಂದು ಮುಖ ತೊಳೆಯಲ್ಲ. ಪೊಂಗಲ್ ಮಾಡ. ಅದಕ್ಕೆ ಫ್ರೆಂಡ್ಸ್ ನಾನು ಪೊಂಗಲ್ ಮಾಡೋಣ ಅಂತಿದ್ದೀನಿ. ತುಂಬಾ ದಿನ ಆಯ್ತು ಪೊಂಗಲ್ ತಿಂದು, ಅದಕ್ಕೋಸ್ಕರ ಬಿಸಿಬೇಳೆ ಬಾತ್ ಮಾಡೋಣ ಅಂತಿದ್ದೆ ಫ್ರೆಂಡ್ಸ್. ಆದ್ರೆ ಬಿಸಿಬೇಳೆ ಬಾತ್ ಪೌಡ್ರ್ ಇಲ್ಲ, ಅದಕ್ಕೆ ಪೊಂಗಲ್ಗೆ ಯಾವುದೇ ಪೌಡ್ರ್ ಬೇಕಾಗಿಲ್ಲ. ನಾವು ಮನೆ ಮಾಡ್ಕೊಳ್ಳೋದೆ ಸಿಂಪಲ್ ಆಗಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನವಣೆಯಲ್ಲಿ ಮಾಡೋದು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಅಕ್ಕಿಲಿ ಮಾಡ್ತಾ ಇದ್ದೀನಿ. ಸಿಂಪಲ್ ಅಂಡ್ ಕ್ವಿಕ್ ಆಗಿ, ಆರೋಗ್ಯಕ್ಕೂ ಒಳ್ಳೇದು, ಪ್ರೋಟೀನ್ ಅಂಶ ಎಲ್ಲ ಇರ್ತೈತೆ ಇದರಲ್ಲಿ. ಒಂದು ಕುಕ್ಕರ್ ಇಟ್ಕೊಂಡು ಹೆಸರು ಬೇಳೆನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಮತ್ತು ಅಕ್ಕಿ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ತೀನಿ. ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗೇ ಬರುತ್ತೆ. ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಾಫ್ಟಾಗಿ ಬೇಯಕ್ಕೆ ಇದೊಂದು ಟಿಪ್ಪು. ಈಗ ಅದು 2 ವಿಸಿಲ್ ಬರ್ಬೇಕು ಕರೆಕ್ಟಾಗಿ. ಅಷ್ಟರಲ್ಲಿ ನಾನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ನಾಳೆ ದೋಸೆಗೆ ರೆಡಿ ಮಾಡ್ತಾ ಇದ್ದೀನಿ. ಮನೇಲಿ ರಾಗಿ ಹಿಟ್ಟು ಖಾಲಿ ಆಯ್ತಂದ್ರೆ ಇಡ್ಲಿ, ದೋಸೆ, ಪಲಾವು, ಪೂರಿ, ಚಟ್ನಿ ಜಮಾಯಿಸ್ತಾ ಇರೋದೆ. ಅದಕ್ಕೆ ಒಂದು 1/4 kg ಅಷ್ಟು ಅಕ್ಕಿ. ಒಬ್ಬರು ಸಿಸ್ಟರು ದೋಸೆಗೆ ನೆನೆ ಹಾಕಕ್ಕೆ ಹೇಳ್ಕೊಡಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ? ಆಮೇಲೆ ಒಂದು ಕರಿಬೇವು ಸೊಪ್ಪು, ಕರಿಬೇವು ಸೊಪ್ಪು ಇಡಕ್ಕೂ ಜಾಗ. ಶಿವ ಕರ್ಬೇವು ಸೊಪ್ಪು ಜಾಸ್ತಿ ಇದ್ರೆ ಕಿತ್ಕೊಬರಲ್ಲ. ಚಾನ್ಸ್ ಅವ್ರ ತಾತದೇನಾದ್ರು ಈ ಜಮೀನಾಗಿದ್ದಿದ್ರೆ ಒಂದು ಉಳ್ಕಡ್ಡಿ ಕೀಳಕ್ಕೂ ಬಿಡ್ತಾ ಇರಲಿಲ್ಲ. ಮೆಂತೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತೆ ಹಾಕ್ಕೊಳ್ಳೇಬೇಕು, ಚೆನ್ನಾಗಿರುತ್ತೆ ಫ್ಲೇವರ್. ಉದ್ದನ ಕಾಳು ನನ್ನ ಕೈ ಅಳತೆಲ್ಲ ಹಾಕೊಳ್ಳೋದು ಫ್ರೆಂಡ್ಸ್, ಗ್ಲಾಸ್ ಅಳತೆ ಬರಲ್ಲ. 1/4 kg ಅಕ್ಕಿಗೆ ನೆನೆ ಹಾಕೋತಾ ಇರೋದು ಈಗ ಇಬ್ಬರಿಗೆ, ಅಂದ್ರೆ ನಾವು 4 ಜನ ತಿನ್ನಷ್ಟು ಮಾಡ್ಕೊಳ್ಳೋದು. ಹಾಗಾಗಿ ಉದ್ದನ ಕಾಳು ಒಂದು ಬೊಗ್ಸೆ ತುಂಬ ಮಾಡ್ದೆ ಹಿಂಗೆ ಫ್ರೆಂಡ್ಸ್, ವಕ್ರ ಪಕ್ಕ ವಿಚಿತ್ರ. ಈ ಬೇಳೆ ಕಾಳು ಅಲ್ಲ, ಅದನ್ನ ಏನಂದ್ರೆ ಫ್ರೆಂಡ್ಸ್, ಫ್ರಿಜ್ ಕ್ಲೀನ್ ಮಾಡಿದಾಗ ಈ ಕೆಳಗಡೆ ಡಬ್ಬಿಲಿ ಇಟ್ಟಿರ್ತೀನಿ ನಾನು ಬೇಳೆಗಳೆಲ್ಲ. ಎತ್ತುವಾಗ ಇಳಿಸುವಾಗ ಸ್ವಲ್ಪ ಕಾಳುಗಳು ಬೇಳೆಗಳೆಲ್ಲ ಕೆಳಗೆ ಚೆಲ್ಲೋಗ್ತಿರ್ತಾವಲ್ಲ, ಅವನ್ನ ಎಲ್ಲ ಒಂದು ಗಂಟು ಕಟ್ಟಿಟ್ಟಿದ್ದೀನಿ. ಅವೆಲ್ಲ ದೋಸೆಗೆ ನೆನ್ಸಾಕ್ಬಿಡ್ತೀನಿ. ದೋಸೆಗಾರ ಹಾಕೋಬಹುದು, ಬೇಳೆ ಸರ್ಗಾರ ಹಾಕೋಬಹುದು. ಎಲ್ಲ ಕಾಳು ಎಲ್ಲ ಬೇಳೆ ಮಿಕ್ಸ್ ಐತೆ ಒಂದು ಇಡಿ ಅಷ್ಟು. ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು, ಹೋದ್ರೆ ಹೊಟ್ಟೆಗೆ ಹೋಗ್ತಿತ್ತಲ್ಲ ಅಂತ. ಏನಿಲ್ಲ, ಹೆಸರು ಕಾಳು, ಕಡಲೆಕಾಳು, ತೊಗರಿ ಬೇಳೆ, ಕಡಲೆ ಬೀಜ ಇವಿಷ್ಟ ಆಗಿದೆ. ಕಡಲೆ ಬೀಜ ಸೈಡ್ ತಗೋಬಹುದು, ಇಷ್ಟ ಐತೆ ಫ್ರೆಂಡ್ಸ್. ಮತ್ತೆ ಪೊಂಗಲ್ಗೆ ಕಡಲೆ ಬೀಜ ಚಟ್ನಿ ಮಾಡ್ಕೊಂಡ್ರೆ ಸೂಪರ್ ಆಗಿರ್ತೈತೆ ಕಾಂಬಿನೇಷನ್, ಅದಕ್ಕೋಸ್ಕರ ಹಂಗೆ ಮಾಡ್ತಿದ್ದೀನಿ. ಪೊಂಗಲ್ಲು, ಬಿಸಿಬೇಳೆ ಭಾತ್ ಅಂತವೆಲ್ಲ ಜಾಸ್ತಿ ಯಾಕೆ ಮಾಡಲ್ಲ ಅಂದ್ರೆ ನಮ್ಗೆ ಹಸುವಾಗ್ಬಿಡುತ್ತೆ ಫ್ರೆಂಡ್ಸ್. ಜಾಸ್ತಿ ಅದು ತಿಂದ್ರೆ ಲಿಕ್ವಿಡ್ ತರ ಇರುತ್ತಲ್ಲ, ಅದು ಮಕ್ಕಳು ತಿನ್ಸೋ ಐಟಮ್ಸ್ ಅವೆಲ್ಲ. ಅದಕ್ಕೆ ಮಿಕ್ಸ್ ಬೇಳೆ, ಕೆಳಗಡೆ ಚೆಲ್ಲೋಗಿರೋ ಬೇಳೆ ಸೆತ್ತಿ ಇಟ್ಬಿಟ್ಟು ಹಾಕೋಬೇಕು. ಬೇಳೆ ಸಾರು ಹಾಕೋಬಹುದು, ಚೆನ್ನಾಗಿರ್ತೈತೆ. ಈಗ ನನ್ನ ಹತ್ರದಲ್ಲಿ ಬೇಳೆ ಸಾರು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ದೋಸೆಗೆ ಹಾಕೋಬಿಡ್ತೀನಿ.
ಎಲ್ಲ ಕಾಳು ಎಲ್ಲ ಬೇಳೆನೂ ಒಂದಿಷ್ಟು ಒಂದೊಂದು ಸ್ಪೂನ್ ಅಷ್ಟು ಹಾಕಿದ್ರೆ ದೋಸೆ ಸೂಪರ್ ಆಗಿ ಬರುತ್ತೆ ಫ್ರೆಂಡ್ಸ್. ಇತ್ತೀಚೆಗೆ ನಾನು ಕಂಡುಕೊಂಡ ವಿಷಯ ಅದು. ಮತ್ತೆ ಇದು ತೊಗರಿ ಬೇಳೆ ಗೊತ್ತಲ್ಲ ಫ್ರೆಂಡ್ಸ್, ಶಿವ ಅವ್ರ ಅಮ್ಮ ಕಳಿಸ್ಕೊಟ್ಟು 1 ವರ್ಷ ಆಯ್ತು. ಆದ್ರೆ ಇದು ಸಾಂಬಾರ್ಗೆ ಚೆನ್ನಾಗಲ್ಲ, ಬಿಸಿಬೇಳೆ ಭಾತ್ಗೆ ಸೂಪರ್ ಆಗತ್ತಿದೆ. ಅದಕ್ಕೆ ಬಿಸಿಬೇಳೆ ಭಾತ್ಗೆ ದೋಸೆಗೆ ಹಾಕೋತೀನಿ. ಆಗಾಗ ನಾನು ಒಂದು ಬೊಗ್ಗಸೆ ಅಲ್ಲೇ ಅರ್ಧ ಬೊಗ್ಸೆ ಅಷ್ಟು, ಜಾಸ್ತಿ ಬೇಳೆಗಳು ಹಾಕೋಬಾರ್ದು ದೋಸೆಗೆ, ಅದೇ ಇರ್ತೈತೆ. ಆಮೇಲೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇವೆರಡೇ ನೆನ್ಸ್ಕೊಂಡು ಸಂಜೆ ಮೇಲೆ ರುಬ್ಬೋಕೆ ಇನ್ನೊಂದು ಅವರ್ ಮುಂಚೆ ಅವಲಕ್ಕಿ ನೆನ್ಸ್ಕೊಂಡ್ರೆ ಸ್ವಲ್ಪ ಅನ್ನನೂ ಹಾಕೊಡ್ತೀನಿ ಫ್ರೆಂಡ್ಸ್ ನಾನು. ಮೈ ಗಾಡ್. ಆಮೇಲೆ ಅವೆಲ್ಲ ರುಬ್ಕೊಳ್ಳೋದಷ್ಟೇ. ನೋಡಿ ಫ್ರೆಂಡ್ಸ್, ಇಷ್ಟಕ್ಕಿ ನೋಡಿ ಇಷ್ಟೆಲ್ಲ ತಗೊಂಡಿದ್ದೀನಿ. ಮೆಂತೆ, ಉದ್ದಿನ ಕಾಳು, ತೊಗರಿ ಬೇಳೆ, ಕಡಲೆಬೇಳೆ, ಹೆಸರು ಕಾಳು ಮಧ್ಯೆ ಮಿಕ್ಸ್ ಆಗಿರೋದು, ಇಷ್ಟನ್ನ ನೆನ್ಸಾಕೋಬೇಕು ಸಂಜೆವರೆಗೂ. ನಾನು ದೋಸೆ ನೆನ್ಸಷ್ಟಲ್ಲೇ ವಿಸಿಲ್ ಬಂದ್ಬಿಡ್ತು ಫ್ರೆಂಡ್ಸ್. ಈಗ ಬೇಗ ಬೇಗ ನಮ್ಮ ರೆಸಿಪಿಗೆ ರೆಡಿ ಮಾಡ್ಕೋಬೇಕು. ಒಬ್ಬೊಬ್ರು ಒಂಥರ ಮಾಡ್ತಾರೆ, ನಾನು ಈ ತರ ಮಾಡ್ತೀನಿ ಫ್ರೆಂಡ್ಸ್. ನಮಗೆ ಎಕ್ಸ್ಟ್ರಾ ಟೇಸ್ಟ್ ಇರಬೇಕು. ಯಾಕಂದ್ರೆ ಪೊಂಗಲ್ಲು ಅಂದ್ರೆ ಸ್ವಲ್ಪ ತಿನ್ನಕ್ ಕಷ್ಟ ಫ್ರೆಂಡ್ಸ್. ನನಗ್ ಕಷ್ಟ ಅಲ್ಲ, ನನಗ್ ಫೇವ್ರೇಟ್ ಇದು. ಶಿವಕ್ ಕಷ್ಟ ಆಗ್ತೈತೆ. ಅದಕ್ಕೆ ಇದನ್ನ ಸ್ವಲ್ಪ ಟೇಸ್ಟ್ ಆಗಿ ಮಾಡಿದ್ರೆ ಇಷ್ಟಪಟ್ಟು ತಿಂತೈತೆ. ತುಪ್ಪ ಬೇರೆ ಐತಲ್ಲ, ಜಮಾಯಿಸ್ಬಿಡ್ತೈತೆ. ಅಯ್ಯೋ, ತುಪ್ಪ ಸಹಸನೆ ಬೇಡ ಫ್ರೆಂಡ್ಸ್. ರಾತ್ರಿ ಅನ್ನ ರಸ ಚೆನ್ನಾಗಿತ್ತು ಅಂದ್ಬಿಟ್ಟು ಅದಕ್ಕೆ ಜೊತೆಗೆ ತುಪ್ಪನ ಹಾಕೊಂಡು ತಿನ್ಬಿಟ್ಟು ಗಂಟ ತಿನ್ಬಿಟ್ಟು ಬೇಡ ಒದ್ದಾಟ ಶಿವಕುಮಾರ್ದು. ಪಾಪ ನನ್ನ ಮೇಲೆ ಮಾಡ್ಕೊಂಡೆ, ತಿನ್ಮೇಲೆ ಅನ್ನ ಸಾರು ಮಾಡಬೇಡ ಅಂತ, ಅನ್ನ ರಸ ಮಾಡಬೇಡ ಅಂತ. ಟೇಸ್ಟ್ ಆಗಿ ಮಾಡಿದ್ರು ತಪ್ಪು, ಮಾಡ್ಲಿಲ್ಲ ಅಂದ್ರೂ ತಪ್ಪು. ಗಂಟ ತಿನ್ಬಿಟ್ಟು ನಾನು ಬೈದ್ರೆ ನಾನು ಮಾಡ್ಲಿ. ಮತ್ತೆ ಪೊಂಗಲ್ ಮಾಡಕ್ಕೆ ಮೇನ್ ರೀಸನ್ನೇ ರಾತ್ರಿ ಹೆಸರುಬೇಳೆ ಪಾಯಸ ಮಾಡಿದ್ನಲ್ಲ ಫ್ರೆಂಡ್ಸ್. ಪಾಯಸನೂ ಐತೆ, ಸೂಪರ್ ಆಗಿತ್ತು ಫ್ರೆಂಡ್ಸ್. 2-3 ಗ್ಲಾಸ್ ಜಮಾಯಿಸ್ಬಿಟ್ಟೆ ರಾತ್ರಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ರಾತ್ರಿ ಫ್ರೆಶ್ ಆಗಿ ತಿನ್ನೋದ್ಕಿಂತ ಪಾಯಸಗಳು ಬೆಳಗಿನ ಜಾವ ತಂಗಳು ತಿಂದ್ರೆ ಜಾಸ್ತಿ ಟೇಸ್ಟ್ ಇರ್ತೈತೆ. ಅದಕ್ಕೆ ಜಾಸ್ತಿ ಮಾಡಿದ್ ನಾನು, ಶಿವಾಗ ಇಷ್ಟ ಅನ್ಬಿಟ್ಟು. ಪೊಂಗಲ್ಲು ಪಾಯಸ 2 ಮಾಡ್ದಂಗಾಯ್ತು ಇವತ್ತು. ಅದಕ್ಕೋಸ್ಕರ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಎಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುವಂತ ವಿಷಯ. ನೆನೆ ಒಂದಿನ ರಜಾ ಕೊಟ್ಟು ಚೆನ್ನಾಗಿ ಮನೇಲಿ ನಿದ್ದೆ ಮಾಡಿದೆ, ಆರಾಮಾಗಿದ್ದೆ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅಳುನೇ ಬರ್ತಿತ್ತಲ್ಲಪ್ಪ ದೇವ್ರೆ. ಅದಕ್ಕೆ ಕೆಲ್ಸಕ್ಕೆ ರಜಾ ಆಗ್ತೀರಾ, ನಾನ್ ಸ್ಟಾಪ್ ಆಗಿ ಕೆಲಸ ಮಾಡ್ತಾ ಇರ್ಬೇಕು. ಆಗ ಮಿಷಿನ್ ತರ ಆಗ್ಬಿಟ್ಟಿರುತ್ತೆ ಬಾಡಿ. ಒಂದಿನ ರೆಸ್ಟ್ ತಗೊಂಡು ಬಂದ್ರೆ ತುಕ್ಕಿಡ್ದಿರೋ ಮಿಷಿನ್ ತರ ಆಗ್ಬಿಡುತ್ತೆ ಬಾಡಿ. ಎಷ್ಟು ದಿನ ಫ್ರೆಂಡ್ಸ್ ಈ ಕಷ್ಟಗಳು ನನಗೆ, ಒಂದಿನ ಒಳ್ಳೆ ದಿನ ಬಂದೇ ಬರುತ್ತೆ. ಓಕೆ, ಚಿಕ್ಕ ವಯಸ್ಸಿನ ನನಗೆ ಅನ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಒಳ್ಳೆ ದಿನ ಬಂದೇ ಇಲ್ಲ. ನಾನು ಒಳ್ಳೆ ದಿನ ಹತ್ರ ಹೋಗ್ತಾ ಇದ್ದೀನಿ, ಅದು ನನ್ನಿಂದ ದೂರ ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಒಂದಿನ ನನ್ನ ಹತ್ರ ಲಾಕ್ ಆಗ್ತಿದೆ ಒಳ್ಳೆ ದಿನ. ಆಮೇಲೆ ಇದೆ ಪೊಂಗಲ್ಗೆ ಕಾಂಬಿನೇಷನ್ ಆಗಿ ಕಡಲೆ ಬೀಜ ಚಟ್ನಿನೇ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಕೊಬಿಡ್ತೀನಿ, ಸೂಪರ್ ಆಗಿರುತ್ತೆ ಟೇಸ್ಟ್. ಮಕ್ಳಿರೋ ಮನೇಲಿ ಜಾಸ್ತಿ ಪೊಂಗಲ್ ಮಾಡಿ ಫ್ರೆಂಡ್ಸ್, ಇಷ್ಟ ಆಗುತ್ತೆ ಮಕ್ಕಳಿಗೆ. ಮತ್ತೆ ಹೆಸರು ಬೇಳೆ ಒಳ್ಳೇದು, ಜೀರಿಗೆ ಮೆಣಸು ಎಲ್ಲ ಹಾಕ್ತಿವಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪೊಂಗಲ್ಗೆ, ತುಪ್ಪ ಎಲ್ಲ ಹಾಕ್ತಿವಲ್ಲ, ಸಕ್ಕತ್ತಾಗಿರುತ್ತೆ. 1 ತುತ್ತು ತಿನ್ನೋ ಜಾಗದಲ್ಲಿ 2 ತುತ್ತು ತಿಂತಾರೆ. ಅದಕ್ಕೆ ಮಕ್ಕಳಿಗೆ ಇಷ್ಟವಾದ ಕಾಂಬಿನೇಷನ್ ಅಡುಗೆ ಇದು. ಈಗಿನ ಕಾಲದ ಮಕ್ಕಳಿಗೆ ಏನು ಬೇಕಾದ್ರೆ ಮಾಡ್ಕೊಡ್ತಾರೆ ತಾಯಂದ್ರು. ನಮಗೆ ಏನೂ ಇಲ್ಲ, ರಾತ್ರಿ ಸಾರು ಅನ್ನ ಇದ್ರೆ ಅದಕ್ಕೆ ಅನ್ನ ಮಾಡಿ ತಿನ್ಸೋದು, ಓಡಿಸ್ತಾರೆ. ತಿನ್ಸೋದಲ್ಲ, ತಿಂದರೆ ತಿನ್ಲಿ, ಬಿದ್ದರೆ ಬಿದ್ದಿರಲಿ ಅಂತ ಇದ್ರು. ಈಗ ಯಪ್ಪ ಇಡೀ ಬೀದಿ ಎಲ್ಲ ಎತ್ಕೊಂಡು ಸುತ್ಕೊಂಡು ತಿನ್ನಿಸ್ರು 1 ತುತ್ತು ತಿನ್ನಲ್ಲ. ಏನು ಮಕ್ಕಳು ಏನೋ ನಾನು ಈ ಥರ ಮುದುಕಿ ಥರ ಮಾತಾಡೋದ್ಬಿಟ್ಟು ಕೆಲಸ ನೋಡ್ತೀನಿ. ತಲೆ ಸ್ನಾನ ಮಾಡಿದಾಗ ಅವತ್ತಿನ ನೈಟ್ ತುಂಬ ಚೆನ್ನಾಗಿ ನಿದ್ದೆ ಬರ್ತೈತೆ ಫ್ರೆಂಡ್ಸ್. ಬೆಳಗ್ಗೆ ಒಂದು ಅರ್ಧ ಅವರ್ ಲೇಟಾಗಿ ಎದ್ದೊಳ್ಬಿಡ್ತೀನಿ ನಾನು. ಅದರಿಂದ ಇಷ್ಟೆಲ್ಲ ಇಕ್ಕಟ್ಟಾಯ್ತು ನನಗೆ. ಕೈ ಕಾಲು ಓಡಿಸ್ತಾ ಇದ್ದೀನಿ, ಆ ಕಡೆ ಈ ಕಡೆ ಆ ಕಡೆ ಬೇಗ ಬೇಗ ಕೆಲಸಗಳೇ ಆಗ್ತಾಯಿಲ್ಲ. ಶಿವಕುಮಾರ್ ಒಂದು ಹೆಲ್ಪ್ ಮಾಡಲ್ಲ. ಹೀಗೆ ನೋಡಿ ಇಷ್ಟೊತ್ತಿಗೆ ಹೋಗಿ ಫೋನಲ್ಲಿ ಆಟೆ ಹೊಡ್ಕೊಂಡು ಕೂತಿರ್ತೈತೆ. ಪೊಂಗಲ್ಗೂ ಸಹ ತೆಂಗಿನಕಾಯಿ ತುರ್ದು ಹಾಕೋಬೋದು, ಅದು ಚೆನ್ನಾಗಿರ್ತೈತೆ. ನಾನು ಬೇಡ, ನನಗೆ ಏನಕ್ಕೆ ಚಟ್ನಿನೇ ಮಾಡ್ಕೊತೀನಿ, ಅದೇ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮನೆಗೆ ಮೊದಲು ಇನ್ನೊಂದು ಚಾಕು ತಗೋಬೇಕು ಫ್ರೆಂಡ್ಸ್, ಆವಾಗ ಶಿವಕುಮಾರ್ ಕುಳಿಸ್ಕೋಬೋದು ಸ್ವಲ್ಪ. ಬೆಳಗ್ಗೆ ಹೊತ್ತು ಅಡುಗೆಗೆ ಹೆಲ್ಪ್ ಮಾಡೋಕ್ಕದು ಡೈಲಿ ಬೇಡ. ಇವತ್ತು ಗಿಡ ಲೋಡಿಂಗ್ ಮಾಡೋದೈತಿ, ಇವತ್ತಾದ್ರೂ ಬೇಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ತಾನೆ. ಒಂದೊಂದ್ಸಲ ಇಂಥ ಗಂಡನ ಏನ್ ಕರ ಮದುವೆ ಅದು ಅನಿಸ್ತಿದೆ. ಆಮೇಲೆ ಯೋಚನೆ ಮಾಡ್ತಾ ಅನಿಸ್ತಿದೆ, ಶಿವ ಬಿಟ್ಟು ಬೇರೆ ಏನಾರ ಮದುವೆ ಆಗಿರೋ ಒದ್ದು ಓಡಿಸ್ತಿದ್ರು. ನನ್ನ ಹತ್ರ ಬಾಳೋದು ತುಂಬ ಕಷ್ಟ ಫ್ರೆಂಡ್ಸ್, ನಿಜ ಹೇಳ್ತೀನಿ. ಹಸಿಮೆಣಸಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರ್ಬೇವು, ಕೊತ್ತಂಬರಿ ಇಷ್ಟು ಪೊಂಗಲ್ಗೆ, ಬೆಳ್ಳುಳ್ಳಿ ಹಸಿಮೆಣಸಕಾಯಿ ಅದು ಚಟ್ನಿಗೆ, ಜೀರಿಗೆ ಮೆಣಸು
ಎರಡೇ ವಿಸಿಲ್ಗೆ ನುಣ್ಣಗೆ ಬೆಂದಿತ್ತು. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸೈಡ್ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಜಾಸ್ತಿ ಎಣ್ಣೆ ಬಳಸಲ್ಲ. ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಸೀದೋಗೋತಾರಲ್ಲ ಲೈಟಾಗಿ ಒಂಥರ ಗಮ್ಮಂತ ಸ್ಮೆಲ್ ಬರಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದಂತೂ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಫ್ಲೇವರು ಬರುತ್ತೆ ಅಂದ್ಬಿಟ್ಟು, ಲೇಟ್ ಹಾಕ್ಕೊಂಡ್ರೆ ಫ್ಲೇವರ್ ಜಾಸ್ತಿ ಬರುತ್ತೆ ಅಂತ. ಇವಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿ ಇಟ್ಕೊಂಡಿರೋ ಅನ್ನನ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗಿರಬೇಕಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿರೋದ್ರಿಂದ ಉಪ್ಪು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಖಾರ ಪೊಂಗಲು ಸಿಹಿ ಪೊಂಗಲ್ ಅಂದರೆ ನನಗೆ ಮೊದಲು ನೆನಪಾಗೋದೇ ನಮ್ಮ ಗೌರ್ಮೆಂಟ್ ಸ್ಕೂಲು. ಶನಿವಾರದೊತ್ತು ಖಾರ ಪೊಂಗಲು ಸ್ವೀಟ್ ಪೊಂಗಲ್ ಎರಡೂ ಬರ್ತಾಯಿತ್ತು ನಮ್ಮ ಸ್ಕೂಲ್ಗೆ. ಇಸ್ಕಾನ್ ಟೆಂಪಲಿಂದ ಬರ್ತಾಯಿತ್ತು. ಆವಾಗ ನಾವು ತಟ್ಟೆನಲ್ಲಿ ಈಸ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತಾ ಇದ್ವಿ, ದಾರಿ ಉದ್ದಕ್ಕೂ ಮೆರವಣಿಗೆ ಮಾಡಿಕೊಂಡು. ಅದು ನೆನಪಾಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡು ಈಗ ಒಂದು ಬಾಣಲಿ ಇಟ್ಕೊಂಡು ಕಡಲೆಬೀಜ ಹುರ್ಕೊಳ್ತಾ ಇದ್ದೀನಿ. ಇದು ಚಟ್ನಿಗೆ, ಈ ಪೊಂಗಲ್ಗೆ ಮಾತ್ರ ಕಡಲೆಬೀಜ ಚಟ್ನಿನೇ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್, ಬೇಕಾದ್ರೆ ಟ್ರೈ ಮಾಡಿ. ಕಡಲೆಬೀಜ ಸೈಡ್ಗೆ ಇಟ್ಕೊಂಡು ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಕೊತೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನಕಾಯಿನ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಐಟಮ್ಸ್ ಮಾಡ್ಕೊತಾ ಇರೋದು. ಚಟ್ನಿ ರುಬ್ಕೊಳ್ಳೋಕೆ ಒಂದು ಜಾರ್ಗೆ ತೆಂಗಿನಕಾಯಿ, ಉಪ್ಪು, ಈಗ ಹುರಿದಿಟ್ಕೊಂಡಿರೋ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಡಲೆಬೀಜ, ಕೊತ್ತಂಬರಿ ಇಷ್ಟು ಹಾಕಿ ರುಬ್ಕೊಂಡು ಮೊದಲಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೂ ಹಾಕಿದೆ ಫ್ರೆಂಡ್ಸ್, ಅದೊಂದು ಸ್ಕಿಪ್ ಆಗಿದೆ. ಹಿಂಗೂ ಹಾಕ್ಕೋಬೇಕು. ಮತ್ತು ಪೊಂಗಲ್ಗೂ ಸಹ ಒಗ್ಗರಣೆ ಮಾಡಬೇಕಾದ್ರೆ ಹಿಂಗೂ ಹಾಕ್ಕೋಬೇಕು, ಅದು ಸ್ಕಿಪ್ ಆಗಿದೆ. ಬಿಸಿ ಬಿಸಿ ಪೊಂಗಲ್ಲು, ಕಡಲೆಕಾಯಿ ಚಟ್ನಿ, ರಾತ್ರಿ ಹೆಸರುಬೇಳೆ ಪಾಯಸ ರೆಡಿ ಫ್ರೆಂಡ್ಸ್. ಶಿವ ಈಗ ಊಟಕ್ಕೆ ಬರಲ್ಲ ಅಂತ ಫ್ರೆಂಡ್ಸ್ ಟಿಫನ್ಗೆ. ಅದ್ಯಾಕಂದ್ರೆ ಈಗ ಟೆಂಪೋ ಬಂದ್ಬಿಟ್ಟಿದೆ. ಗಿಡ ಲೋಡಿಂಗ್ ಮಾಡ್ಬೇಕಾರೆ ಹೊಟ್ಟೆ ತುಂಬ ತಿನ್ಬಿಟ್ಟು ಗಿಡ ಲೋಡ್ ಮಾಡಕ್ ಹೋದ್ರೆ ಆಗೋದಿಲ್ವಂತೆ, ಕಷ್ಟ ಆಗ್ತೈತಂತೆ. ಅದಕ್ಕೆ ನೀನು ತಿನ್ಬಿಟ್ಟು ಬಾ ಅಂತಂತು. ಅದಕ್ಕೆ ನಾನು ತಿನ್ಬಿಟ್ಟು ಹೋಗ್ತೀನಿ. ಟೇಸ್ಟ್ನ ಆಮೇಲೆ ಶಿವ ಬಂದ್ಮೇಲೆ ಕೇಳಿಸ್ತೀನಿ ಫ್ರೆಂಡ್ಸ್. ನಾನು ಬೇಗ ತಿನ್ಬಿಟ್ಟು ಹೋಗ್ತೀನಿ, ಟೈಮ್ ಆಯ್ತು. ಹಂಗಾಗಿ ಟೇಸ್ಟ್ ಹೆಂಗೆ ತಪ್ಪಿ? ಸೂಪರ್. ಒಂಚೂರು ಕೊಳ್ಳ. ವಾವ್, ಮೊದಲು ಜೇನು ನೋಡಿ ಫ್ರೆಂಡ್ಸ್, 1 ಲೀಟ್ರು 2 ಲೀಟ್ರ್ ಜೇನುತುಪ್ಪ ಇರ್ತಿದೆ. ಶಿವ ಏನಾದರೂ ಇಲ್ಲಿದ್ದಿದ್ರೆ ಆ ಗೂಡಿಗೆ ಕಲ್ಲೊಡ್ಬಿಟ್ಟು ಓಡೋಗ್ಬಿಡ್ತಿದ್ದೆ. ಶಿವಾಗ ಗಿಫ್ಟ್ ಕೊಟ್ಟಿರೋವೆಲ್ಲ ಸೇರಿಕೊಂಡು ದೊಡ್ಡ ದೊಡ್ಡ ಹುಳ. ಈ ಥರ ಪಾಟಲ್ಲಿ ಹೋಗಿ ಹಾಕ್ಕೊಂಡ್ರೆ ಸೊಳ್ಳೆಗಳಿಂದ ಬಚಾವ್ ಆಗ್ತೀನಿ. ಇಲ್ಲಿರೋ ಗಿಡದಲ್ಲೆಲ್ಲ ಈ ಬೇರೋ ಕವರ್ನೆಲ್ಲ ಬಿಡಿಸ್ಕೊಂಡು ಹಾಕೋಷ್ಟಲ್ಲಿ ಅಪ್ಪ ಜೀವ ಬಾಯಿಗೆ ಬರ್ತಿದೆ. ಇವತ್ತು ಯಾಕೆ ಇಲ್ಲಿಂದ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಇತ್ತೀಚೆಗೆ ಹೊಸದಾಗಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಅವ್ರಿಗೆಲ್ಲ ಒಂದೇ ಒಂದು ಡೌಟು, ನಾನೇನು ಕೆಲಸ ಮಾಡ್ತೀನಿ, ಏನು ಕೆಲಸ ಮಾಡ್ತೀನಿ. ಹಿಂದಿನಿಂದ ನೋಡ್ತಿರೋರು ಗೊತ್ತು ನಾನೇನು ಕೆಲಸ ಮಾಡ್ತೀನಿ ಅಂತ. ನನ್ನ ಕೆಲಸ ನರ್ಸರಿ ಒಳಗೆ ಹಿಂಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮ ಕೆಲಸ. ಈ ಥರ ಬೇರೆಲ್ಲ ಸ್ವಲ್ಪ ತುಂಡಾಗಿ ಮಾಡ್ಕೋಬೇಕು. ಡೈಲಿ ಇದೇ ಕೆಲಸ ಇರಲ್ಲ, ಡೈಲಿ ಒಂದೊಂದು. ಈ ಥರ ಆಗುತ್ತಲ್ಲ, ಇದನ್ನು ಕವರ್ ಒಳಗೆ ಹಾಕೋದು. ಈ ಥರ ಬಿಡಿಸ್ಕೊಂಡು ಒಂದೊಂದೇ ಗಿಡನ ಹಾಕೋದು. ನಮ್ಮ ಮಾಸ್ಟ್ರು ಹೇಳೋರು, ಚೆನ್ನಾಗಿ ಓದಿಲ್ಲ ಅಂದರೆ ಬಾಲ ಕಟ್ ಮಾಡ್ತೀನಿ ಅಂತ. ಏನೋ ಅಂದ್ಕೊಂಡಿದ್ದೆ. ಅವ್ರು ಬಾಲ ಕಟ್ ಮಾಡಲಿಲ್ಲ, ಅದಕ್ಕೆ ನಾನು ಇಲ್ಲಿ ಗಿಡದ ಬೇರೆ ಕಟ್ ಮಾಡ್ಕೊಂಡು ಕೂತಿದ್ದೀನಿ. ಪಾಪ ಎಲ್ಲಿದ್ದಾರೋ ಏನೋ ದೇವ್ರಂತ ಮಾಸ್ಟ್ರುಗಳು. ಅಲ್ಯಾಕೆ ಎಸಿತಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಅಲ್ಲೇ ನಾನು ಈಗ ಕುತ್ಕೊಳ್ಳೋದು, ಮಣ್ಣು ತಳ್ಬಿಟ್ಟು ಹೋಗಿದೆ ಶಿವ. ಅದಕ್ಕೆ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಅಲ್ಲಿ ಇಟ್ಕೊಳ್ಳೋಕ್ಕೆ ಡಬಲ್ ಕೆಲಸ ಯಾಕೆ, ಇಲ್ಲಿಂದ ಅಲ್ಲಿಗೆ ಎಸ್ದು ಬಿಟ್ರೆ ಅಲ್ಲೇ ಕೆಲಸ ಆರಾಮಾಗಿ ಮಾಡ್ಕೋಬೋದು ಅಂತ. ಶಾರ್ಟ್ಕಟ್ ಜಾಬ್. ಈ ಥರ ಬಿಡಿಸ್ಕೊಂಡಿರೋ ಗಿಡನ ಈ ಥರ ಸಣ್ಣ ಕವರ್ಗೆ ಹಾಕ್ಕೋಬೇಕು. ಎಲ್ರಿಗೂ ಡೌಟ್ ಬರ್ಬೋದು, ಬೇರೆ ಯಾಕೆ ಕಟ್ ಮಾಡ್ಬೇಕು, ಹಂಗೆ ಹಾಕ್ಬೋದಲ್ಲ ಅಂತ. ನೋಡಿ, ಇಷ್ಟು ಸಣ್ಣ ಕವರ್ಗೆ ಅಷ್ಟು ದೊಡ್ಡ ಬೇರೆ ಇಡ್ಸಲ್ಲ, ಅದಕ್ಕೆ ಕಟ್ ಮಾಡ್ಕೊಂಡು ಹಾಕೋಬೇಕು. ಇಷ್ಟು ಗಿಡ ಮಾತ್ರ ಬಿಡಬೇಕು. ತೀರಾ ಕಡಿಮೆ ಕಟ್ ಮಾಡಿದ್ರೂ ಗಿಡ ಸತ್ತೋಗ್ಬಿಡ್ತಿದೆ. ಅದಕ್ಕೆ ಸ್ವಲ್ಪ ಬೇರೆ ಕಟ್ ಮಾಡಿಕೊಂಡು ಈ ಥರ ಕವರೊಳಗೆ ಇಟ್ಕೊಂಡು ಗಿಡ ಹಾಕ್ಕೋಬೇಕು. ಇಷ್ಟು ಡೀಟೇಲಾಗಿ ಯಾಕೆ ತೋರಿಸ್ತಿದ್ದೀನಿ ಅಂದರೆ, ನಾನು ತುಂಬ ಜನಕ್ಕೆ ಇತ್ತೀಚೆಗೆ ರಿಪ್ಲೈ ಮಾಡ್ತಾಯಿದ್ದೀನಿ ನಾನು ಈ ಕೆಲಸ ಮಾಡೋದು ಅಂತ. ನಂಬ್ತಾ ಇಲ್ಲ, ಕಾಮಿಡಿಯಾಗಿ ತಗೊಳ್ತಾರೆ, ಕೆಲವರು ಸೀರಿಯಸ್ ಆಗಿ ತಗೊಳ್ತಾ ಇದ್ದಾರೆ. ನಾವು ಕೇಳಿದ ತಪ್ಪಾಯ್ತಾ, ನೀವೇನು ಹಂಗೆ ಉತ್ತರ ಕೊಡ್ತೀರಾ, ನರ್ಸರಿ ಕೆಲಸ ಮಾಡ್ತೀನಿ, ಕೂಲಿ ಕೆಲಸ ಮಾಡ್ತೀನಿ ಅಂತೆಲ್ಲ ಹೇಳ್ತೀರಾ ಅಂತ. ಅಂಥವ್ರಿಗೆ ಏನು ಮಾಡೋಕ್ಕೂ ಆಗಲ್ಲ, ಗೊತ್ತು ಗುರಿ ಇಲ್ದಿರಾ ಮಾತಾಡೋರಿಗೆ. ಅದಕ್ಕೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ. ನಾನು ನರ್ಸರಿ ಒಳಗೆಲ್ಲ ವೀಡಿಯೋ ಮಾಡಲ್ಲ, ವೀಡಿಯೋ ಮಾಡೋಂಗಿಲ್ಲ, ಓನರ್ ಬೈತಾರೆ. ಆದರೂ ಕೆಲವ್ರಿಗೆ ಡೌಟ್ ಇರ್ತಲ್ಲ, ಕ್ಲಿಯರ್ ಆಗಲಿ ಅಂತ ಅಷ್ಟೇ ಫ್ರೆಂಡ್ಸ್. ಸಂಜೆವರೆಗೂ ಇದೇ ಕೆಲಸ. ಈಗ ಮಳೆ ಆಗ್ತೈತೆ, ಹಂಗಾಗಿ ಗಿಡಕ್ಕೆ ನೀರು ಹಾಕಂಗಿಲ್ಲ.
ಮಳೆ ಇಲ್ಲ ಅಂದಿದ್ರೆ ಗಿಡಕ್ಕೆ ನೀರು ಹಾಕ್ಬಿಟ್ಟು ಆಮೇಲೆ ಈ ಕೆಲಸ ಮಾಡಬೇಕಿತ್ತು. ಸಂಜೆವರೆಗೂ ಈ ಥರನೇ ಗಿಡ ಬಿಡಿಸ್ಕೊಳ್ಳೋದು, ಗಿಡ ಹಾಕೋದು, ಗಿಡ ಬಿಡಿಸ್ಕೊಳ್ಳೋದು, ಗಿಡ ಹಾಕೋದು. ಎಷ್ಟೋ ಗಿಡಗಳಿಗೆ ನಾನು ಜೀವ ಕೊಡ್ತಾಯಿದ್ದೀನಿ. ಅದಕ್ಕೆ ಇಷ್ಟು ಆರೋಗ್ಯವಾಗಿರೋದು ಫ್ರೆಂಡ್ಸ್. ನಾನು ಗಿಡಗಳನ್ನ ಬೆಳೆಸಬೇಕು, ನಮ್ಮನೆ ಹತ್ರ ಮಾತ್ರ ಬೆಳೆಸಬೇಕು. ಪಕ್ಕದ ಮನೇಲಿ ಹೋಗಿ ಬೆಳೆಸೋಕೆ ಹೋಗ್ಬಾರ್ದು, ಜಗಳಕ್ಕೆ ಬರ್ತಾರೆ. ಹೊಗೆ ಹಾಕ್ಕೊಂಡಿರೋ ಕಾರಣ ಗೊತ್ತಾಯ್ತಾ ಫ್ರೆಂಡ್ಸ್, ಸೊಳ್ಳೆಗಳು ಜಾಸ್ತಿ. ಅದಕ್ಕೆ ಇಲ್ಲಾಂದ್ರೆ ಹಿಂಗೆ ಆರಾಮಾಗಿ ಕೆಲಸ ಮಾಡೋಕ್ಕೆ ಆಗಲ್ಲ. ಸೊಳ್ಳೆಗಳು ಹೊಡ್ಕೊಂಡೇ ಕುತ್ಕೋಬೇಕಾಗ್ತೈತಿ ದಿನ ಪೂರ್ತಿ. ಹೊಗೆ ಹಾಕ್ಕೊಂಡ್ರೆ ಸೊಳ್ಳೆಗಳು ಹತ್ರನೂ ಬರಲ್ಲ. ಹಾಯ್ ಫ್ರೆಂಡ್ಸ್, ಮತ್ತೆ ಸಂಜೆ ಮೇಲೆ ಲಾಕ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀವಿ. ನಾವಿವಾಗ ಎಲ್ಲಿ ಹೋಗ್ತಾ ಇದೀವಪ್ಪಿ? ಬಾಳೆಕಾಯಿ ಕಳ್ತನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಕಳ್ತನ ಮಾಡೋದು ಸಹ ಹೆಂಗ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ನಿಮ್ಮ ತೋಟದಲ್ಲೇ ನೀವು ಕಳ್ತನ ಮಾಡಬೇಕು, ಬೇರೆ ತೋಟದಲ್ಲಿ ಮಾಡೋಕೆ ಹೋಗ್ಬೇಡಿ. ಬನ್ನಿ ಫ್ರೆಂಡ್ಸ್, ಮೊನ್ನೆ ಬರೋಣ ನೋಡ್ಕೊಂಡು ಬಂದ್ವಲ್ಲ ಹಬ್ಬದ ದಿನ, ಡೆಕೋರೇಷನ್ಗೆ ಬಾಳೆ ಎಲೆಲ್ಲ ಕಿತ್ಕೊಂಡು ಇವತ್ತೊಂದು ಸ್ವಲ್ಪ ಹಣ್ಣಕ್ಕೆ ಬಂದಿರ್ಬೋದು, ನೋಡಿ ಕಿತ್ಕೊಂಡ್ಬಿಡೋಣ ಅಂತ. ಇಲ್ಲಾಂದ್ರೆ ಆ ಕಡೆಯಿಂದ ಕಳ್ರೆ ಯಾರು ಕಿತ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ನಮಗೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮೆಣಸು ಬೀಜ. ಓ ಮೈ ಗಾಡ್, ನಾನು ತುಂಬ ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟೆ. ಬಾ, ಹೋಗ್ಬೇಕಾದ್ರೆ ತೋರಿಸ್ತೀನಿ. ಬಟ್ಟೆಲ್ಲ ಅಳಿಸೋಗುತ್ತೆ ಕೆಲಸದಿಂದ. ಈಗ ತಾನೇ ಬಂದಲ್ಲ ಫ್ರೆಂಡ್ಸ್, ಮುಖ ಕೈರು ತೊಳೆದಿಲ್ಲ ಫ್ರೆಂಡ್ಸ್. ಹೊಸ ಬಳೆ ಮೊನ್ನೆ ದೇವ್ರಿಗೆ ತಗೊಂಡಿದ್ದಲ್ಲ, ಅದಕ್ಕೆ ಹಾಕ್ಕೊಂಡೆ. ನನಗೆ ಈ ಬಳೆ ಸಖತ್ ಇಷ್ಟ. ಯಾಕಂದರೆ ಇದು ಒಂದು ಡಜನ್ಗೆ ಬರೀ 20 ರೂಪಾಯಿ. ಮದುವೆ ದಸರಾ ನಾನು ಇದನ್ನೇ ಹಾಕ್ಕೋತಾ ಇದ್ದೆ. ಅದಕ್ಕೆ ಕಡಿಮೆ ರೇಟ್ ಅಂದ್ಬಿಟ್ಟು, ಕಡಿಮೆ ರೇಟಿಗೆ ಜಾಸ್ತಿ ಬರ್ತೈತೆ. ದೊರೆಯಬೇಕು, ಇದೇ ಥರ ತಗೋಬೇಕು. ಕಪ್ಪಿ ಏನಿದು ಜೇಡ? ಇಷ್ಟ ತನಕ ಬೇಜಾರಲ್ಲಿ ಕೂತಿದ್ದೆ ಫ್ರೆಂಡ್ಸ್. ನನಗೆ ನಾನ್ ವೆಜ್ ಜಾಸ್ತಿ ನೆನಪಾಗ್ತೈತೆ, ಮರೆಯೋಕ್ಕಾಗ್ತಾಯಿಲ್ಲ ನನ್ನಿಂದ. ಶಿವನ್ ಬೇಕಾದ್ರೆ ಮರ್ತು ಬಿಡ್ತೀನಿ, ನಾನ್ ವೆಜ್ ಮರೆಯೋಕ್ಕಾಗ್ತಿಲ್ಲ. ಅಪ್ಪಿ ಯಾಕೋ ಮುಂದೆ ಕಡೆ ಹುಲ್ಲುಗಳು ಜಾಸ್ತಿ ಇವೆ, ಆಗಿದ್ರು ಕಾಣಿಸಲ್ಲ. ನಿನ್ನೆ ಮುಂದೆ ಬತ್ತೀಯಾ? ನೀವು ಸೆಕ್ಯೂರಿಟಿ ಗಾರ್ಡ್ ಥರ ನಮಗೆ. ಸೈಡ್ ಬಿಡಿ, ಸೈಡ್ ಬಿಡಿ ಅನ್ನು, ಅವುಗಳು ಸೈಡ್ಗೆ ಹೋಗ್ತವೆ. ನಲ್ಲಿಕಾಯಿ ಮರ ಫ್ರೆಂಡ್ಸ್. ಇದು ನಮ್ಮ ಕಡೆ ದೀಪಾವಳಿಗೆ ಇದರಲ್ಲಿ ಹೂವು ಬಿಡ್ತೈತೆ. ಇದರಲ್ಲಿ ಅದು ಸಿಕ್ಸ್ಕೊಂಡು ದೇವ್ರಿಗೆ ಎತ್ಕೋಗೋದು. ದೀಪಾವಳಿ ಇಲ್ಲಲ್ಲ, ಊರ ಹಬ್ಬದಲ್ಲಿ ತಂಬಿಟ್ಟು ಎತ್ಕೋಗೋದು ತಾನೇ. ಭಯ ಆಗ್ತಿತ್ತಪ್ಪಿ, ಯಾವ ಮೂಲೆಯಲ್ಲಿ ಯಾವ ಸಂದಿಲ್ಲ, ಯಾವ ಗೊಂದಿಲ್ಲ, ಯಾವ ಹೋಯ್ತಂತ. ಇದೆಲ್ಲ ಬರೀ ಪಿ ಜಿಗಳೇ ಫ್ರೆಂಡ್ಸ್. ಈ ಕಡೆ ಲೈನಗೂ ಪಿ ಜಿಗಳೇ. ಹೆಣ್ಮಕ್ಳೆಲ್ಲ ಇರ್ತಾರೆ ಪಾಪ, ದುಡಿಯಕ್ಕೆ ಬಂದವರು. ವಾವ್, ಅಲ್ಲೊಂದು ರೆಡ್ ಚೇಪೆಕಾಯಿ ಹಣ್ಣಾಗಿದೆ. ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಬಂದೆ ಬಂದೆ ಬಂದೆ. ಏನು ಗಿಡಪ್ಪಿ? ಅಪ್ಪಿ, ಇದು ನಮ್ಮಪ್ಪನ ನಿಮ್ಮಪ್ಪನ ಸಂಪಾದನೆ ಮಾಡ್ದಾಗ ನಾವು ತೋರಿಸ್ತಾ ಇದ್ದೀವಿ. ದಿಸ್ ಇಸ್ ಶೋ ಗಿಡಾಸ್ ಫ್ರೆಂಡ್ಸ್. ಹಾಂ, ಮರ ತಪ್ಪಿ ಮೇಲ್ಗಡೆ. ಎಷ್ಟು ತಂಪಾಗೈತಪ್ಪ ಈ ಮರ. ಅಪ್ಪಿ ಯಾಕಪ್ಪಿ ಮರ ಕಡಿಬಾರ್ದಪ್ಪಿ? ಅದು ಅದೇನೋ ಅಂತಾರೆ, ಮತ್ತೆ ಕಾಯಿ ಬಿಡಕ್ಕದು. ಮೈ ಗಾಡ್, ಮೇಲೆ ಐತೆ ಫ್ರೆಂಡ್ಸ್. ಅದು ಎಟ್ಟಕ್ಸಲ್ಲ ಅಂದ್ಬಿಟ್ಟು ಮರನೇ ಕೊಡ್ಬಿಟ್ಟಿದೆ ಕುಮಾರ್. ಬಂತು ಬಂತು ಬನಾನಾ. ವಾವ್, ಈ ಸಲ ಸ್ವಲ್ಪ ದೊಡ್ಡ ಗೊನೆ ಸಿಕ್ಕೈತೆ. ಪ್ರತಿ ವರ್ಷ ಚಿಕ್ಕದೆ, ಒಂದು 10-15 ಅಷ್ಟೇ ಇರ್ತೈತೆ ಗೊನೆಗಳಲ್ಲಿ ತಾನೇ. ಬಲ್ತೈತೆ, ಹಣ್ಣಕ್ಕೆ ಬಂದೈತೆ. ಕುಯ್ಕೋ ಕುಯ್ಕೋ. ಏಲಕ್ಕಿ ಬಾಳೆ ಫ್ರೆಂಡ್ಸ್. ಅಬ್ಬಾ, ಸೊಳ್ಳೆಗಳಂತೂ ಹೆಂಗೆ ನಾವು ಬರೀ ಲುಕ್ಕಲ್ಲೇ ಕಂಡಿಡ್ತೀವಿ ಅದು ಹಣ್ಣಕ್ಕೆ ಬಂದೈತೋ ಇಲ್ಲೋ. ಹಣ್ಣಾಗ್ಬಿಟ್ಟೈತೆ ತಾನೇ. ಅದು ಇನ್ನೊಂದು 2-3 ದಿನದಲ್ಲಿ ಹಣ್ಣು ಮಾಡ್ತೀನಿ ಬಾ, ಈಸಿಯಾಗಿ. ಹಿಡ್ಕಾದ್ರನ್ನ ಜೊತೆಲಿ ಮುಖದ ಹತ್ರ. ಸೂಪರ್ ಆಗಿದೆ, ತಿನ್ನಾಕ್ಬಿಡೋಣ ಬಪ್ಪಿ. ಅಪ್ಪಿ, ನಾನೀಗ ಈ ಸೊಂದಿಲ್ ಹೋಗ್ಬೇಕಪ್ಪಿ. ಅಲ್ಲೊಂದು ಕೆಂಪು ಚೇಪೆಕಾಯಿ ಹಣ್ಣಾಗೈತೆ, ನಮ್ಮ ಫ್ರೆಂಡ್ಸ್ಗೆ ತೋರಿಸ್ಬೇಕು, ಕಿತ್ಕೊ ಬರ್ಬೇಕು ಪ್ಲೀಸ್ ಅಪ್ಪಿ. ಇಲ್ಲಿಂದ ಇಲ್ಲೇ ಹಿಂಗೆ ಓಡೋಗ್ಬಿಡ್ತೀನಿ, ಆವಿದ್ರೆ ತುಳ್ಕೊಂಡು ಓಡೋಗ್ಬಿಡ್ತೀನಿ ಬೇಕಾರೆ. ಅಲ್ಲಿ ಒಣ್ಣೆ ಆಗ್ಬಿಟ್ಟೈತಪ್ಪಿ ನೋಡಲ್ಲಿ. ಹೋಗ್ಲಾ? ಇಲ್ಲಿ ಅಲ್ಲಿ ದಾರಿ ಐತೆ. ಎಲ್ಲಿ ಬಟ್ಟೆ ಎಲ್ಲ ಫುಲ್ ಎಕ್ಕುಟ್ಟೋಯ್ತಪ್ಪ ಸ್ವಾಮಿ, ಮುಳ್ಳುಗಳು ಅಂಟ್ಕೊಂಡು.
ಅವುಗಳ ಸೈಡ್ ಹೋಗಿ ನಿಮ್ಮನ್ನು ತುಳಿದ್ರೆ ನಾನು ಜವಾಬ್ದಾರಳಲ್ಲ ಅಷ್ಟೇ. ಮೊದಲೇ ವಾರ್ನಿಂಗ್ ಕೊಟ್ಟಿದ್ದೀನಿ. ದೂರದಿಂದ ತುಂಬ ಹಣ್ಣಾದಂಗೆ ಕಾಣಿಸ್ತು. ಈ ಹಣ್ಣು ಮುಟ್ಟಿದ ತಕ್ಷಣ ಕೈಗೆ ಬಂದ್ಬಿಡ್ತು. ಇದು ಇನ್ನೊಂದಿನ ಕಿತ್ಕೊಳ್ಳೋಣ. ಎಂತೋಳು ಅಂದರೆ ಏನಪ್ಪ ಅರ್ಥ? ಹಣ್ಣಿಗೆ ಬರಲ್ಲ ಅಂತಿದೆ, ಹಣ್ಣಿಗೆ ಬಂದು ಬಾಳೆ ತೋಟ ಬೆಳೆಯೋ ವಂಶದಲ್ಲಿ ಹುಟ್ಟಿರೋಳು ನಾನು. ನನಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ಬಾಳೆ ಗೊನೆ. ಮೊನ್ನೆ ಕಟ್ಕೋಬೇಕಾಯ್ತು ನಾವು. ಮೊನ್ನೆ ಹಬ್ಬದ ದಿನ ಕಟ್ಕೊಂಡಿದ್ರೆ ಪೂಜೆಗೆ ಇಡ್ಬೋದಿತ್ತು ಆರಾಮಾಗಿ. ಗೌರಿ ಹಬ್ಬದ ತನಕ ನಾವು ಆವಾಗ ಕಡಿಬೇಕಾಯ್ತು. ಇನ್ನು 3 ಸಲ ಇಲ್ಲ ಪರವಾಗಿಲ್ಲ, ಬದಲಿ ನಿಧಾನ ಕಣ್ಣು ಮಾಡ್ತೀನಿ ನಾನು. ಅದನ್ನು ಹಣ್ಣು ಮಾಡುವ ವಿದ್ಯೆ ನನಗೆ ಮಾತ್ರ ಗೊತ್ತು. ಬನ್ನಿ ತಲೆ ಕೆಡಿಸ್ಕೊಬೇಡ. ಚಿಪೆಕಾಯಿ ಸ್ವಲ್ಪ ಪಿಂಕ್ ಆಯ್ತಲ್ಲಿ. ಬೆಟ್ಟದ್ನಲ್ಲಿ ಕೈ ಪೀಚು. ಈ ಸಲ ಸರಿಯಾಗಿ ಬಂದವಪ್ಪಿ. ವಾವ್ ನೋಡಿ, ಈ ಕೊಂಬೆಲೆಲ್ಲ ಬೆಟ್ಟದ್ನಲ್ಲಿ. ಈ ಕೊಂಬೆಲೆಲ್ಲ ಬೆಟ್ಟದ್ನಲ್ಲಿ. ಬಾ ಹೋಗೋಣ. ಜಾಸ್ತಿ ಸ್ವೀಟ್ ಆಗೈತೆ, ಸಪ್ಪೆ ಇರ್ಬೇಕು ನನಗೆ. ಚೇಪೆಕಾಯಿ ಇಂದಪ್ಪಿ ಆರೋಗ್ಯಕ್ಕೆ ಒಳ್ಳೆ ಚೇಪೆಕಾಯಿ. ಜಾಸ್ತಿ ತಿಂದ್ರೆ ಕೆಂಬತ್ತೈತೆ. ಇಲ್ಲಿ ನೋಡ, ಈ ಕಡೆ ಕಲ್ಲ ನೋಡು, ಚಿಕ್ಕ ಹೊಡಿತೋಣ ಅಂತ ಅರ್ಥ. ಕಪ್ ಚುಕ್ಕಿ ಬಂದೈತೆ ಅಂದ್ರೆ ಹಣ್ಣಿಗೆ ಬಂದಿದೆ ಅಂತ. ಜೇಡ ಹಾರರ್ ಫಿಲಮ್ಗಳಿಗೆ ಈ ಜೇಡಗಳನ್ನ ಹಾಯ್ಕೊಂಡೋಗಿ ಬಿಡ್ತಾರೆ ಫ್ರೆಂಡ್ಸ್. ಒಂದು ಪಳಬಿದ ಮನೆಯಲ್ಲಿ ಅವು ಜೇಡ ಕಟ್ತವೆ, ಆಮೇಲೆ ಶೂಟಿಂಗ್ ತಕ್ಕೋತಾರೆ. ಈ ಥರ ನಾನು ಅಂದ್ಕೊಂಡಿದ್ದೀನಿ. ಖುಷಿ ಆಯ್ತಪ್ಪ ಬಾಳೆಹಣ್ಣು ಮನೆಗೆ ಬಂದಿದ್ದಕ್ಕೆ. ಆದರೆ ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗೊನೆ ತನಪಿ ಫ್ರೆಂಡ್ಸ್. ಅದಕ್ಕೆ ಏನೂ ಹಾಕಲ್ಲ ನಾವು ಫ್ರೆಂಡ್ಸ್, ಹಂಗೆ ಬೆಳೆದಿರೋದು. ಅದು ಟೇಸ್ಟ್ ಮಾತ್ರ ಬೆಲ್ಲ ತಿಂದಂಗೆ ಇರ್ತಿದೆ ಅದಕ್ಕೆ. ನಾನು ತಿನ್ನಲ್ಲ, ಬಾ ದೇವ್ರಿಗೆ ಇಡ್ತೀನಿ. ಜೋಡಿಕಾಯಿ ಆಯ್ತಾ? ಎಲ್ಲಿ? ಇಲ್ಲ, ಅದು ಪಕ್ಕತ್ತು. ಅಲ್ಲೋಗಿ ನೋಡೋಣ ಬಾ. ಕಣ್ಣು ಕಾಣಿಸಲ್ಲ ಅಲ್ಲಪ್ಪಿ, ಅಲ್ಲಿ ಜೋಡಿಕಾಯಿ ಇಲ್ಲ. ಜೋಡಿಕಾಯಿ ಸಿಕ್ಕರೆ ನಮ್ಗೆ ಅದೃಷ್ಟ ಬರ್ತಿದೆ ಅದಕ್ಕೆ. ಓ ಕರೆಕ್ಟ್ ಜಾಯಿಂಟ್ ಆಗ್ಬಿಟ್ಟವೆ. ಶಾರ್ಪ್ ಐಸಾ ಒಳಗೇಡಾಗಪ್ಪಿ. ಗೌರಿ ಹಬ್ಬಕ್ಕೆ ಪೂಜೆಗಿಡುವ. ಹಾಯ್ ಫ್ರೆಂಡ್ಸ್, ಮತ್ತೆ ಸಂಜೆ 7 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. 5:15 ಕರೆಂಟ್ ಹೋಗಿದ್ದು, ಈಗ ಬಂತು. ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ, ಹಾಲು ಕಾಯಿಸಕ್ಕೆ ಇಟ್ಟಿದ್ದೀನಿ. ಮಾಮೂಲಿ ದೋಸೆಗೆ ರುಬ್ಬಕ್ಕೆ ಅವಲಕ್ಕಿನೂ ನೆನೆಸಿಟ್ಟಿದ್ದೀನಿ. ಇವೆಲ್ಲ ಬೇಯ್ತಾ ಇರಲಿ. ಅಂದ್ರೆ ರೇಷನ್ ಅಕ್ಕಿನೇ ಉದ್ರುದ್ರ ಅನ್ನ ಆಗ್ತೈತೆ, ಒಂಥರ ಸೋನಾ ಮೊಸರು ಅಕ್ಕಿ ತಿಂದಂಗೆ ಫೀಲ್ ಆಗ್ತೈತೆ. ಅದಕ್ಕೋಸ್ಕರ ಅದು ಬೇರೆ ನಾನ್ ವೆಜ್ ಬಿಟ್ಟಾಗಿಂದ ನಮ್ಮ ಪರಿಸ್ಥಿತಿ ಹೇಳಕ್ ಆಗ್ತಿಲ್ಲ ಫ್ರೆಂಡ್ಸ್. ಆ ಥರ ಆಗ್ಬಿಟ್ಟೈತೆ. ಒಂಥರ ಏನು ಟೇಸ್ಟ್ ಸಿಗ್ತಾ ಇಲ್ಲ. ಅಡಿಕ್ಟ್ ಆಗ್ಬಿಟ್ಟಿದೀವಲ್ಲ ನಾನ್ ವೆಜ್ಗೆ. ಅದಕ್ಕೆ ಮುದ್ದೆ ಉಪ್ಸಾರು ಅವೆಲ್ಲ ಅಡ್ಜಸ್ಟ್ ಆಗುತ್ತೆ. ರಾಗಿ ಹಿಟ್ಟು ಖಾಲಿ ಆಗ್ಬಿಟ್ಟೈತಲ್ಲ, ಅದಕ್ಕೆ ಒಂದು ರೆಸಿಪಿ ಮಾಡೋಣ ಅಂದ ತಕ್ಷಣ ಇದು ನೆನಪಾಯ್ತು. ಫ್ರೈಡ್ ರೈಸ್ ಮಾಡೋಣ ಅಂತ, ವೆಜ್ ಫ್ರೈಡ್ ರೈಸು. ಜೊತೆಗೆ ಪನ್ನೀರ್ ಹಾಕೊಳ್ತೀನಿ. ಪನ್ನೀರ್ ಹೆಂಗ್ ನೆನಪಾಯ್ತು ಅಂದ್ರೆ, ನನಗೆ 1-2 ವರ್ಷದಿಂದ ನನಗೆ ಹುಷಾರಿರ್ಲಿಲ್ಲ ಫ್ರೆಂಡ್ಸ್ ಜಾಸ್ತಿ. ಅವಾಗ ಶಿವ ಒನ್ ಟೈಮ್ ತಂದಿತ್ತು, ಯಾವ ಹೋಟೆಲಲ್ಲಿ ತಂದಿತ್ತು ಅಂತ ಗೊತ್ತಿಲ್ಲ ಇನ್ನೂನು. ಫ್ರೈಡ್ ರೈಸ್ ಅಂದ್ರೆ ಅದಕ್ಕೆ ಪನ್ನೀರ್ ಹಾಕ್ಬಿಟ್ಟು ಮಾಡಿದ್ರು. ಸೂಪರ್ ಆಗೇನೋ ಟೇಸ್ಟ್ ಇತ್ತು. ತಿನ್ಬಿಟ್ಟು ಇನ್ನೂ ಹುಷಾರ್ ತಪ್ಪಿಟ್ಟೆ, ಯಾಕಂದ್ರೆ ಎಣ್ಣೆ ಪದಾರ್ಥ, ಕೆಮ್ಮು, ನೆಗಡಿ ಅದೆಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು. ಅದಕ್ಕೆ ಅದನ್ನೇ ಮಾಡ್ಕೊಂತಿದ್ರೆ ಒಂದ್ ಸ್ವಲ್ಪ ನಾನ್ ವೆಜ್ ಹತ್ರ ಇರುತ್ತೆ ಪನ್ನೀರು ಅದೆಲ್ಲ ಅನ್ಬಿಟ್ಟು ಮಾಡ್ತಾ ಇದೀನಿ. ಪನ್ನೀರ್ ಹೆಂಗ್ ಬಂತು ಅಂತ ಯೋಚನೆ ಮಾಡ್ತಿದ್ದೀರಲ್ಲ ಫ್ರೆಂಡ್ಸ್. ರಾತ್ರಿ ನೆಕ್ ಕುಡ್ಸ್ನಲ್ಲ ಹಾಲಲ್ಲೇ ಮಾಡಿಟ್ಟಿದ್ನಲ್ಲ, ಅದನ್ನೇ ಮಾಡೋಣ ಅನ್ಬಿಟ್ಟು ಅದನ್ನ ಚೆನ್ನಾಗಿ ನಾದಿ ಹಿಟ್ಟು ತರ ಮಾಡಿ ಬಾಕ್ಸ್ ಟೈಪ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಗಟ್ಟಿಯಾಗಲಿ, ಆಮೇಲೆ ನಾವು ಫ್ರೈಡ್ ಮಾಡ್ಕೊಳಕ್ ಸರಿ ಹೋಗುತ್ತೆ. ನಾನು ಇದನ್ನ ಪನ್ನೀರ್ ಫ್ರೈಡ್ ರೈಸ್ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ವೆಜ್ಜು ಮತ್ತೆ ಎಗ್ಗು ಎಲ್ಲ ಮಾಡಿದೀನಿ. ನೋಡೋಣ ಫ್ರೆಂಡ್ಸ್ ಹೆಂಗ್ ಬರುತ್ತಾ ಏನೋ. ಅದಕ್ಕೆ ಒಂದ್ ಸ್ವಲ್ಪ ಐಟಮ್ಸ್ ಇದೆ, ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ. ಕೋಲ್ಡ್ ಆಗ್ಬಿಟ್ಟೈತೆ ಕಿವಿ ಎಲ್ಲ. ಬಾಳೆಹಣ್ಣು ಇಟ್ಟಿದ್ದೀನಿ. ಶಿವ ಬಾಳೆಹಣ್ಣು ಕಟ್ ಮಾಡಿ ಫಸ್ಟ್ ಅದನ್ನ ಒಂದು ಡಬ್ಬಿಗೆ ಹಾಕಿ
ಗಾಳಿ ಆಡದೇ ಇರೋ ತರ ಕ್ಯಾಪ್ ಮುಚ್ಚಿಟ್ರೆ ಒಂದೆರಡು ದಿನಕ್ಕೆಲ್ಲ ಹಣ್ಣಾಗ್ಬಿಡ್ತೈತೆ. ಈ ಕೆಲಸ ಮಾಡಿದ್ರೆ ಫೋನ್ ಕೆಲ್ಸಕ್ಕೆ ಹೋಗೈತೆ. ಫ್ರೈಡ್ ರೈಸು ಎಗ್ ರೈಸ್ಗೆಲ್ಲ ಮೇನ್ ಬೇಕಾಗಿರೋ ಐಟಮ್ಸ್ ಅಂದ್ರೆ ಟೊಮೊಟೊ ಸಾಸು ಮತ್ತೆ ಇದು ಸೋಯಾ ಸಾಸು. ಚಿಲ್ಲಿ ಸಾಸ್ ನಾನು ಯೂಸ್ ಮಾಡಲ್ಲ ಫ್ರೆಂಡ್ಸ್, ನನಗೆ ಇಷ್ಟ ಆಗಲ್ಲ. ಅದೊಂಥರ ಉಪ್ಸಾರು ಖಾರ ತರ, ತಂಗಳು ಉಪ್ಸಾರು ಖಾರ ತರ ಅನಿಸ್ತೈತೆ, ಹಸಿಮೆಣಸಕಾಯಿ ಉಪ್ಸಾರು ಖಾರ ತರ. ಅದಕ್ಕೆ ಅದನ್ನ ಬದಲು ಇದನ್ನ ಕೊಡ್ತೀನಿ. ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದಾನೆ. ಇನ್ನು ಶಿವಾಗೆ ಫ್ರೈಡ್ ರೈಸ್ ಅಂತ ಹೇಳಿದೀನಿ, ಫುಲ್ ರೊಚ್ಚಿಗೆ ಅದ್ಬಿಡ್ತು. ಶಿವಕುಮಾರ್ ಫ್ರೈಡ್ ರೈಸ್ ಮಾಡ್ಕೊಡು, ಎಷ್ಟು ದಿನ ಆಯ್ತು ಹಂಗಿಂಗೆ ಅಂತ. ಎಗ್ ರೈಸು ಫ್ರೈಡ್ ರೈಸು ಇದೆಲ್ಲ ಶಿವಾಗೆ ಫೇವ್ರೇಟ್ ಫ್ರೆಂಡ್ಸ್. ಆದ್ರೆ ನಾನು ಜಾಸ್ತಿ ಮಾಡಕ್ ಹೋಗಲ್ಲ. ನೈಟ್ ಟೈಮು ರೈಸ್ ಐಟಮ್ಸ್ ಜಾಸ್ತಿ ತಿನ್ಬಾರ್ದು ಅಂತ. ಅಫ್ಕೋರ್ಸ್ ಒಂದ್ 4-5 ವರ್ಷದಿಂದ ಚೆನ್ನಾಗಿ ಬರೀ ಅನ್ನನೇ ತಿಂದಿರೋದು ರಾತ್ರಿ ಹೊತ್ತು ನಾವು. ಅದಕ್ಕೆ ಜಾಸ್ತಿ ವೆಯ್ಟ್ ಆಗಿರೋದು. ಇತ್ತೀಚೆಗೆ ಕಮ್ಮಿ ಮಾಡ್ತಾ ಇದೀನಿ ಫ್ರೆಂಡ್ಸ್. ಅದಕ್ಕೆ ಇವತ್ತೊಂದು ಚೂರು ಸ್ಪೆಷಲ್ ಮಾಡ್ಬಿಡ್ತೀನಿ. ಇರೋ ಸ್ವಲ್ಪ ತರಕಾರಿಲೇ ಮಾಡ್ತಾ ಇದ್ದೀನಿ. ಇದಕ್ಕಿನ್ನೂ ಕೆಲವೊಂದು ಐಟಮ್ಸ್ ಬೇಕು. ನಾನು ಅವತ್ತು ತಿಂದಿರೋ ಪ್ರಕಾರ ಜಾಸ್ತಿ ಬೇಕು ಐಟಮ್ಸು. ಅವ್ರು ಸಕ್ಕತ್ತಾಗಿ ಮಾಡಿದ್ರು ಫ್ರೆಂಡ್ಸ್. ಎಲ್ಲಿ ತಂದಿತ್ತು ಅಂತ ಗೊತ್ತಿಲ್ಲ. ಅರ್ಧ ಕ್ಯಾಪ್ಸಿಕಮ್, ಕ್ಯಾರೆಟ್ ಇವೆಲ್ಲ ಬೇಕು. ವೆಜ್ ಫ್ರೈಡ್ ರೈಸ್ ಆದ್ರೂ ಪನ್ನೀರ್ ಫ್ರೈಡ್ ರೈಸ್ ಆದ್ರೂ ಇವೆಲ್ಲ ಇರಬೇಕು ಜೊತೆಗೆ ಮಿಕ್ಸಿಂಗ್ಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಇದನ್ನ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೇವರ್ ಅವತ್ತು ಸಿಕ್ಕಿತ್ತೋ ಇಲ್ಲ ನನ್ನ ಬಾಯಿಗೆ ಗೊತ್ತಾಗ್ತಾ ಇಲ್ಲ, ಮರ್ತೋಗ್ಬಿಟ್ಟಿದೀನಿ. ಆದ್ರೆ ಚೆನ್ನಾಗಿತ್ತು ಅಂತ ಮಾತ್ರ ಗೊತ್ತು. ಪನ್ನೀರ್ ಹಾಕಿ ಏನೇ ಮಾಡಿದ್ರು ಸೂಪರ್ ಟೇಸ್ಟು. ಅದೇ ಇದ್ಮೇಲೆ ಮಾಡ್ತಾ ಇದೀನಿ. ಹಸಿ ಬಟಾಣಿ ಹಾಕಿದ್ರ ಅವತ್ತು. ಆದ್ರೆ ನಮ್ಮ ಮನೇಲಿ ಹಸಿ ಬಟಾಣಿ ಇಲ್ಲ, 2 ಕಾಳು ಹಸಿ ಬಟಾಣಿ ಸಿಕ್ಕೈತೆ. ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದೊಂದೇ ಒಂದು ಕೈ ಎಲ್ಲ ಸಿಕ್ಕಾಕೊಂಡಿತ್ತು. ಐಟಮ್ಸ್ ಇದ್ದು ಮಾಡೋದಲ್ಲ ಫ್ರೆಂಡ್ಸ್, ಇಲ್ದಿರ ಮಾಡೋದೇ ಒಂದು ದೊಡ್ಡ ಕಲೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹಂಗೆ ಮಾಡ್ತಾ ಇರ್ತೀನಿ. ಈಗೇನೋ ಇರೋ ಬರೋ ತರಕಾರಿ ಎಲ್ಲ ಫ್ರೈಡ್ ರೈಸ್ ಹಾಕ್ತಾ ಇದೀನಿ. ಬೆಳಗ್ಗೆಗೆ ಏನಪ್ಪ ಮಾಡೋದು ಅಂತ ದೊಡ್ಡ ಚಿಂತೆ ಆಗೈತೆ ನನಗೆ. ಇದೆಯಲ್ಲ ನಮ್ಮ ಬಾಳೆಕಾಯಿ, 3 ದಿನದಿಂದ ಬಾಳೆಕಾಯಿ ಮುಹೂರ್ತ ಇಡೋದು ಕ್ಯಾನ್ಸಲ್ ಮಾಡೋದು. ಹಣ್ಣಂತೂ ಆಗ್ತಾ ಇಲ್ಲ, ಅದಕ್ಕೆ ಮಾಡ್ತೀನಿ. ಅದಕ್ಕೆ ಬೆಳಗ್ಗೆ ಮುಹೂರ್ತ ಇಡ್ತೀನಿ. ದೋಸೆ ಜೊತೆಗೆ ಮಾಡ್ತೀನಿ ಅದನ್ನ. ಚಪಾತಿ ಜೊತೆ, ರೊಟ್ಟಿ ಜೊತೆ ಮಾಡೋಣ, ಮುದ್ದೆ ಜೊತೆ ಮಾಡೋಣ, ಬಳಕೆ ಗೊಜ್ಜು ಅಂತೆಲ್ಲ ಪ್ಲಾನ್ ಮಾಡಿದೆ. ಕೊನೆಗೆ ದೋಸೆ ಜೊತೆ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ನಾಳೆ ಆರಾಮಾಗಿ ಮಾಡೋಣ. ನನ್ನ ಪುಣ್ಯ ಆಲ್ಕೆ ಚೆನ್ನಾಗಿ ತೊಳ್ಕೊಟ್ಟಿದೆ ಫ್ರೆಂಡ್ಸ್. ಶಿವನು ಒಂದ್ಸಲ ತೊಳ್ಕೊಂಡೋಯ್ತು, ಹಾಲೇನು ಹೊಡೆದೋಗಿಲ್ಲ, ನೀಟಾಗಿ ಕಾಯ್ತೈತೆ. ಮಿಸ್ ಆಗಿ ಒಂದೊಂದ್ಸಲ ಆಗ್ಬಿಡುತ್ತೆ, ಏನ್ ಮಾಡ್ಕಲ್ಲ. ಕೊತ್ತಂಬರಿ ಸೊಪ್ಪು ತುಂಬಾ ದಿನ ಇಟ್ಟಿದ್ನಲ್ಲ, ಹಣ್ಣಿಗೆ ಬಂದ್ಬಿಟ್ಟೈತೆಲ್ಲ. ಮೇನ್ ಅಡುಗೆ ಐಟಮ್ಸ್ಗೆ ಮೇನ್ ರುಚಿಯಾದ ಅಡುಗೆ ಮಾಡ್ಬೇಕಾರೆ ಈ ತರ ಕೊತ್ತಂಬರಿ ಸೊಪ್ಪು ಹಾಳಾದ್ರೆ ನಂಗೆ ತುಂಬಾ ಬೇಜಾರಾಗ್ತೈತೆ ಫ್ರೆಂಡ್ಸ್. ನಾಳೆ ಫ್ರೆಶ್ ಆಗಿ ತರಕಾರಿ ತರಬೇಕು. ಏನಾದ್ರೂ ಒಂದು ಈಸಿ ಕೆಲಸ ಕೊಟ್ಟರೆ ಶಿವಕುಮಾರ್ಗೆ ಫೋನ್ ಕಾಲ್ಗಳು ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಬರ್ಲಿ ಮಧ್ಯರಾತ್ರಿ ಆಗ್ಲಿ ಆ ಬಾಳೆಕಾಯಿನ ಶಿವ ಕೈಲೇ ಕಟ್ ಮಾಡಿಸೋದು ನಾನು. ಯಾಕೆ ಇಷ್ಟು ರೋಷ ಕೋಪ ಅಂದ್ರೆ, ಅದರಲ್ಲಿ ನಾನು ಮ್ಯಾಕ್ಸಿಮಮ್ ಈ ಬಾಳೆಕಾಯಿಯಲ್ಲಿ ಒಂದು ಅಮ್ಮಮ್ಮ ಅಂದ್ರೆ 1-2 ತಿನ್ಬೋದು ಅಷ್ಟೇ ಫ್ರೆಂಡ್ಸ್. ಮಿಕ್ಕಿದೆಲ್ಲ ಶಿವನೇ ತಿನ್ನೋದು. ತಿನ್ನೋರು ತಾನೇ ಆ ಕೆಲಸ ಎಲ್ಲ ಮಾಡ್ಬೇಕು. ಅದಕ್ಕೆ ನಾನು ಬಿಟ್ಟಿಗೆ ಸಿಕ್ಕಿದ್ದೀನಿ. ನಾನು ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳು ಅಂದ್ರೆ, ಅರ್ಥನೇ ಮಾಡ್ಕೊಳಲ್ಲ. ಮೊದಲೇ ದಿನ ಮಾಡ್ಬಿಟ್ಟು ಶಿವಾಗೆ ಎಕ್ಸ್ಪ್ರೆಷನ್ ನೋಡ್ಬೇಕು. ಶಿವ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ಫ್ರೆಂಡ್ಸ್. ಇದಕ್ಕೆ ಟೊಮೊಟೊ ಹಾಕೊಳ್ಳಂಗಿಲ್ಲ ಅನ್ಸುತ್ತೆ. ಸಾಸ್ ಇದೆಯಲ್ಲ ಟೊಮೊಟೊ ಸಾಸ್, ಅದನ್ನೇ ಹಾಕೊಳ್ಳೋಣ. ನನ್ನ ತಲೆ ಉಪಯೋಗಿಸಲ್ಲ. ಅವತ್ತು ಹೆಂಗ್ ಬಂದಿತ್ತು ಹಂಗೆ ಬರ್ಬೇಕು ಅಂತ ತಿಂದಿರೋ ಮೈಂಡ್ ಪ್ರಕಾರ ಮಾಡ್ತೀನಿ. ಅಫ್ಕೋರ್ಸ್ ಇವಾಗ ಯೂಟ್ಯೂಬ್ ಅಲ್ಲಿ ವಿಡಿಯೋ ಸರ್ಚ್ ಮಾಡಿದ್ರು ಸಿಗುತ್ತೆ ಪನ್ನೀರ್ ಫ್ರೈಡ್ ರೈಸು. ಅದ್ರಲ್ಲಿ ಏನಾದ್ರು ಸರ್ಚ್ ಮಾಡಿ ನೋಡ್ಬಿಟ್ಟಂದ್ರೆ ನಾನು ಫ್ರೈಡ್ ರೈಸ್ ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಡ್ಬೇಕು. ಯಾಕಂದ್ರೆ ಅಲ್ಲಿ ತೋರಿಸೋ ಐಟಮ್ಸ್ ಒಂದು ಇಲ್ಲ ಅಂದ್ರೆ ತಲೆ ಕೆಡ್ತೈತೆ. ಇದಿರ್ಲೇಬೇಕು, ಇದಾಕಿ ಅದಾಕಿ ಅಂದ್ರೆ ನನ್ ಕೋಪ ಬರ್ತೈತೆ. ಆಮೇಲೆ ಪನ್ನೀರ್ ಬೇಡ ಗಿನ್ನೀರ್ ಬೇಡ ಅಂದ್ರೆ ಸೈಡ್ಗೆ ಹಾಕ್ಬಿಡ್ತೀನಿ. ಅದಕ್ಕೆ ನಾನು ವಿಡಿಯೋ ನೋಡಕ್ ಹೋಗಲ್ಲ. ಎಲ್ಲ ಐಟಮ್ಸ್ ಇದ್ದಾಗ ವಿಡಿಯೋ ನೋಡ್ತೀನಿ. ನಾನ್ ವೆಜ್ ಬಿಟ್ಟಿರೋದಕ್ಕೆ ಏನೋ ಒಂಥರ ಗಿನ್ನಿಸ್ ರೆಕಾರ್ಡ್ ಮಾಡ್ದಂಗೆ ಏನೋ ಫೀಲ್ ಫ್ರೆಂಡ್ಸ್. ನನಗೆ ಆಲ್ರೆಡಿ 15, 16, 17, 18, 19, 20, 21 ದಿನ ಬಿಟ್ಟಿದ್ದೀನಿ. ಓ ಮೈ ಗಾಡ್, ನಾನು ಬದುಕಿರೋದೇ ಹೆಚ್ಚು. ಪರವಾಗಿಲ್ಲ, ಎಲ್ಲ ನಮ್ಮ ಒಳ್ಳೇದಕ್ಕೆ. ಬಲವಂತಾಗಿ ಬಿಟ್ಟಿದ್ದೀನಿ ಅಂತ ಮಾತ್ರ ಹೇಳಕ್ ಹೋಗಲ್ಲ. ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಒಂಥರ ದೇವ್ರ ಮೇಲೆ ಭಕ್ತಿಯಿಂದಾನೇ ಬಿಟ್ಟಿದ್ದೀನಿ. ಇಷ್ಟು ಕಷ್ಟ ಆಗ್ತಾ ಇದೆಯಲ್ಲ ಅಂತ. ನಾನ್ ವೆಜ್ಗಿಂತ ಟೇಸ್ಟ್ ಆಗಿರೋ ಅಡುಗೆಗಳು ಇದ್ದಾವೆ, ಅವೇ ಮಾಡ್ಕೊಂಡು ತಿಂದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಬಟ್ ಐಟಮ್ಸ್ ಇಲ್ಲ ಅಷ್ಟೇ. ಅವತ್ತು ನಾನು ತಿಂದಿದ್ದು ಈರುಳ್ಳಿ, ಬೀನ್ಸು ಇವೆಲ್ಲ ಅರ್ಧಂಬರ್ಧ ಫ್ರೈ ಆಗಿತ್ತು ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಎಲ್ಲ ಸುಟ್ಟಿರೋ ತರ ಆಗಿತ್ತು, ಫ್ರೈ ಮಾಡಿರೋ ತರ ಇರಲ್ಲ. ಒಂಥರ ಕಪ್ಗೆ ಸುಟ್ಟಿರೋ ತರ ಅರ್ಧಂಬರ್ಧ. ಆದ್ರೂ ಒಂಥರ ತುಪ್ಪದ ತರ ಸ್ಮೆಲ್ಲು.
ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ಆ ಥರ ಇತ್ತು. ಮೋಸ್ಟ್ಲಿ ಅವರು ಮಾಡಿರೋರು ಯಾರು ಅವ್ರ ರೆಸಿಪಿನ ಕಾಪಿ ಹೊಡಿಬಾರ್ದು ಅಂತ ಡಿಫ್ರೆಂಟಾಗಿ ಮಾಡವ್ರೆ. ಅದು ಹೆಂಗೆ ಮಾಡಿದ್ರು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅದು ಒಗ್ಗರಣೆ ಮಾಡಿದ್ರ, ಸುಟ್ಟಿದ್ರ, ಅರ್ಧಂಬರ್ಧ ಫ್ರೈ ಮಾಡ್ತಿತ್ತು ಒಟ್ಟಿನಲ್ಲಿ ಎಲ್ಲ ತರಕಾರಿಗಳೆಲ್ಲ. ಅರ್ಥ ಮಾಡ್ಕೊಳಕ್ಕೂ ಕಷ್ಟ ಆಗ್ತಿತ್ತು ನನಗೆ ಆ ರೆಸಿಪಿನ. ಆದರೂ ಟ್ರೈ ಮಾಡ್ತೀನಿ. ನಾನಿರೋದೇ ಪ್ರಯೋಗಗಳು ಮಾಡೋಕ್ಕೆ ಫ್ರೆಂಡ್ಸ್. ನಾನಿವಾಗ ಈ ಪನ್ನೀರ್ ಫ್ರೈಡ್ ರೈಸ್ ಟ್ರೈ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿ ಗೊತ್ತು ರೆಸಿಪಿ, ಟ್ರೈ ಮಾಡಿರ್ತೀರಾ. ಏನಾದರೂ ಎಕ್ಸ್ಟ್ರಾ ಹಾಕ್ಕೋಬೇಕು ಅಂದ್ರೆ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಇಂದ ಮಿಸ್ ಮಾಡಿದ್ರೆ ಟ್ರೈ ಮಾಡ್ತೀನಿ. ಏನೋ ನನ್ನ ಬಾಯಲ್ಲಿ ಇತ್ತೀಚೆಗೆ ಇಂಗ್ಲೀಷ್ಗಳು ಜಾಸ್ತಿ ಗೊತ್ತಾವ. ಬೀನ್ಸ್ನ ಅವ್ರು ಒಂಥರ ಡಿಸೈನ್ ಆಗಿ ಕಟ್ ಮಾಡ್ತಾರೆ, ನಾನು ಡಿಸೈನ್ ಆಗಿ ಕಟ್ ಮಾಡ್ತೀನಿ. ಒಂಥರ ಸೈಡಲ್ಲಿ ಕಟ್ ಮಾಡಿದ್ದು. ಯಾ ಹಿಂಗೆ ಚೆಫ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದಾವೆ ನನ್ನಲ್ಲಿ. ಫ್ರೆಂಡ್ಸ್, ಏನು ಅಂದ್ರೆ ರೆಸ್ಟೋರೆಂಟ್ ಅಲ್ಲಾಗ್ಲಿ, ಚಿಕ್ಕ ರೋಡ್ ಸೈಡ್ ಹೋಟ್ಲಲ್ಲಾಗ್ಲಿ ಸೇಮ್ ಅಡ್ಗೆನೆ ಮಾಡ್ತಾರೆ, ಸೇಮ್ ಟೇಸ್ಟ್ನೇ. ಅಂದ್ರೆ ರೋಡ್ ಸೈಡ್ ಇನ್ನೂ ಜಾಸ್ತಿ ಟೇಸ್ಟ್ ಇರ್ತವೆ. ಅದೇ ರೆಸ್ಟೋರೆಂಟ್ಗಳಲ್ಲಿ, ದೊಡ್ಡ ಹೋಟ್ಲುಗಳಲ್ಲಿ ಕಾಸ್ಟ್ಲಿ. ಯಾಕಂದ್ರೆ ಅವರು ಡಿಸೈನ್ ಆಗಿ ತರಕಾರಿ ಕಟ್ ಮಾಡ್ತಾರೆ, ಮತ್ತೆ ಪ್ಲೇಟ್ ಹಾಕೊಂಡು ಕೊಡ್ಬೇಕಾದ್ರೆ ಅದೆಲ್ಲ ಡೆಕೋರೇಷನ್ ಮಾಡಿರ್ತಾರೆ. ಅದಕ್ಕೆ ಅಲ್ಲಿ ಕಾಸ್ಟ್ಲಿ, ಇನ್ನೇನಿಲ್ಲ. ಡೆಕೋರೇಷನ್ಗೆ ಅಷ್ಟೇ ಅಲ್ಲಿ ದುಡ್ಡು ಜಾಸ್ತಿ. ಟೇಸ್ಟ್ ಎಲ್ಲ ಸೇಮ್ ಟು ಸೇಮ್. ನಾವು ಡಿಸೈನ್ ನೋಡಿ ಮೋಸ ಹೋಗ್ತೀವಿ. ಅದೇ ಊಟ ರೋಡ್ ಸೈಡ್ ತಿನ್ರಿ ಅಂದ್ರೆ ಅವ್ರು ಡಿಸೈನ್ ಮಾಡಲ್ಲ, ಹೆಂಗಿರುತ್ತೋ ಹಂಗ ಕೊಡ್ತಾರೆ. ಟೇಸ್ಟ್ ಮಾತ್ರ ಸೂಪರ್. ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಅಂದ್ರೆ ಏನ್ ಗೊತ್ತಾ ಫ್ರೆಂಡ್ಸ್? ರೋಡ್ ಸೈಡ್ ನಾನ್ ವೆಜ್ ತಿನ್ಬೇಕು. ಅದೇ ನನ್ನ ಜೀವನದ ಆಸೆ. ಕೊನೆ ಆಸೆ ಅಲ್ಲ, ಮೊದಲನೇ ಆಸೆನೆ. ರೋಡ್ ಸೈಡ್ ತಳ್ಳೋ ಗಾಡಿ ಎಲ್ಲ ರೋಡ್ ಸೈಡ್ ಅಂಗಡಿ ಹಾಕೊಂಡಿರ್ತಲ್ಲ ಫ್ರೆಂಡ್ಸ್, ಮರದ ಕೆಳಗೆ ಎಲ್ಲ ಬಾಕ್ಸ್ಗಳಲ್ಲಿ ನಾನ್ ವೆಜ್ ಇಟ್ಕೊಂಡು ಮಾರ್ತಾ ಇರ್ತಾರೆ. ಡ್ರೈವರ್ಗಳೆಲ್ಲ ಜಾಸ್ತಿ ತಿಂತಾ ಇರ್ತಾರಲ್ಲ, ಅಲ್ಲಿ ತಿನ್ಬೇಕು ಅಂತ ನನ್ನ ಆಸೆ ಫ್ರೆಂಡ್ಸ್. ಶಿವ ಅದು ಆಸೆ ಈಡೇರಿಸ್ತಾ ಇಲ್ಲ. ಕರ್ಕೊಂಡೋಗಿ ನಾನು ರೋಡ್ ಸೈಡ್ ನಾನ್ ವೆಜ್ ತಿನ್ಬೇಕು ಅಂದ್ರೆ ಗಂಡು ಬಿರಿ ನಾನೇನು ಅಂತಿದ್ದೆ. ಆ ಆಸೆ ಯಾವಾಗ ಈಡೇರ್ತದೋ ಗೊತ್ತಿಲ್ಲ. ನೋಡೋ ತನಕ ನೋಡ್ತೀನಿ. ಕರ್ಕೊಂಡೋದ್ರೆ ಸರಿ, ಇಲ್ಲ ನಾನೇ ನಾನ್ ವೆಜ್ ಮಾಡ್ತೀನಿ, ಎಲ್ಲ ಬಾಕ್ಸ್ಗೂ ಪ್ಯಾಕ್ ಮಾಡ್ಕೋತೀನಿ. ರೋಡ್ ಸೈಡ್ ಹೋಗಿ ಕುತ್ಕೊಂಡು ಹಾಕೊಂಡು ತಿಂತೀನಿ ಅಷ್ಟೇ, ಫೀಲ್ ಆಗ್ತೀನಿ. ಹಂಗಾದ್ರೂ ಮಾಡಿದ್ರೆ ಶಿವಾಗ ಬುದ್ಧಿ ಬರ್ತೈತೆ. ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಜಾಸ್ತಿ. ಅವ್ರು ಹಸಿಮೆಣಸಿನ್ಕಾಯಿ ಹಾಕಿರ್ಲಿಲ್ವಲ್ಲ, ಅವರು ನಾನು ಹಾಕ್ತೀನಿ. ಅಂದ್ರೆ ಅವ್ರು ಖಾರ ಮಾಡಿರ್ಲಿಲ್ಲ ಫ್ರೆಂಡ್ಸ್, ಹೇಳ್ಬೇಕು ಅಂದ್ರೆ ಅವತ್ತು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ನನ್ನ 7th ಸೆನ್ಸ್ ಪ್ರಕಾರ ತುಪ್ಪ ಹಾಕಿದ್ರು. ಹೇಳೋದು ಬೇಡ, ಅಡುಗೆ ಮನೆಗೆ ಹೋಗ್ತೀನಿ, ಏನೆಲ್ಲ ಕೈಗೆ ಸಿಗ್ತೈತೆ ಮಸಾಲೆಗಳು ಅವೆಲ್ಲ ಹಾಕ್ತೀನಿ ಅಷ್ಟೇ. ಹೆಂಗ್ ಮಾಡಿದ್ರು ಚೆನ್ನಾಗಿ ಬರ್ತೈತೆ ಅಂತ ಮಾತ್ರ ಗೊತ್ತು. ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಾಸ್ಗಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಮ್ಮ ಪನ್ನೀರ್ ಹಿಂಗೆ ಮಾಡಿಟ್ಟಿದ್ದೀನಿ. ನೋಡೋಣ ಹೆಂಗ್ ಬರುತ್ತೋ ಏನೋ, ಬಿಡಿ ಬಿಡಿಯಾಗಿ ಬಿಟ್ಕೊಬಿಡುತ್ತೋ ಏನೋ ಅಂತ ಒಂದೇ ಟೆನ್ಷನ್ನು. ಸ್ಟಾರ್ಟ್ ಮಾಡಿ ನೋಡೋಣ. ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ. ಈ ಥರ ರೆಸಿಪೀಸ್ ಮಾಡ್ಬೇಕಾದ್ರೆ ಈ ಬಾಣಲಿ ಇಟ್ಕೊಳ್ತೀನಿ, ಗಟ್ಟಿ ಬಾಣಲಿ. ಸ್ವಲ್ಪ ಬಜ್ಜಿ ಕರೆದಿರೋ ಎಣ್ಣೆ, ಸ್ವಲ್ಪ ಚೆನ್ನಾಗಿರೋ ಎಣ್ಣೆ, ಎರಡೂ ಬ್ಯಾಲೆನ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಎರಡೂ ಖಾಲಿ ಆಗಬೇಕು. ಹಂಗಾಗಿ ಮೊದಲಿಗೆ ಪನ್ನೀರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಮೊದಲಿಗೆ ಫ್ರೈ ಮಾಡ್ಕೋಬೇಕಾ ಅಂತ ಕನ್ಫ್ಯೂಸ್ ಇತ್ತು. ತರಕಾರಿ ಜೊತೆ ಹಾಕ್ಕೊಬಿಟ್ರೆ ಪೀಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಮೊದಲೇ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಬಿಡೋಣ ಅಂತ ಹಾಕೊಳ್ತಾ ಇದ್ದೀನಿ. ಉಪ್ಪು ಖಾರನೂ ಜೊತೆಗೆ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಎಣ್ಣೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೇನೋ, ತರಕಾರಿ ಫ್ರೈ ಮಾಡ್ಕೊಳಕ್ಕಾಗಲ್ವೇನೋ ಅಂತ ಈ ಥರ ಬ್ರೌನ್ ಕಲರ್ ಮಾಡಿಕೊಂಡು ಸೈಡ್ಗೆ ಎತ್ಕೊಳ್ತಾ ಇದ್ದೀನಿ. ಹಾಗೆ ಸಹ ತಿಂದು ನೋಡಿದೆ, ಸೂಪರಾಗಿತ್ತು ಫ್ರೆಂಡ್ಸ್. ಫಸ್ಟ್ ಟೈಮ್ ಪನ್ನೀರ್ ತಿಂದಿದ್ದು ಈ ಥರ ಮನೇಲೇ ಮಾಡಿಕೊಂಡು. ಆಮೇಲೆ ಅದೇ ಎಣ್ಣೆಗೆ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಚಿಟಾಪಟ ಸಿಡಿದ್ಮೇಲೆ ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ರಿಸ್ಕೇ ಬೇಡ, ಒಂದೊಂದೇ ಫ್ರೈ ಮಾಡ್ಕೊಂಡು ಕುತ್ಕೊಳ್ಳೋದು ಅಂದ್ಬಿಟ್ಟು. ಆಮೇಲೆ ಉಪ್ಪು ಹಾಕ್ಕೊಂಡು ಇವಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಲ್ಲ ಫ್ರೆಂಡ್ಸ್, 3/4% ಅಷ್ಟೇ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಅದು ತರಕಾರಿ ತಿಂದರೆ ಫೀಲ್ ಆಗಲ್ಲ. ಅವ್ರು ಮಾಡಿದ್ದು ಸ್ವಲ್ಪ ಹಸಿ ಇತ್ತಲ್ಲ, ಹಾಗಾಗಿ ಹಾಗೆ ಮಾಡಬೇಕು ಅಂತ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಹಸಿ ವಾಸನೆ ಹೋಗೋವರೆಗೂ. ಇದೇನು ಸಿಂಪಲ್ ಫ್ರೆಂಡ್ಸ್, ಒಂದು 5-6 ನಿಮಿಷದಲ್ಲೇ ಆಗ್ಬಿಡ್ತು ಈ ರೆಸಿಪಿ ಅಂತೂ. ಆಮೇಲೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಳ್ಳೋಂಗಿಲ್ಲ, ನಾವು ಸ್ವಲ್ಪ ಖಾರ ತಿಂತೀವಿ ಅಂದ್ಬಿಟ್ಟು ಹಾಕ್ಕೊಂಡೆ. ಆಮೇಲೆ ಟೊಮೊಟೊ ಸಾಸು, ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆ ಥರ ಮಾಡಿದ್ರೆ ಶಿವಾಗಿ ಇಷ್ಟ ಆಗುತ್ತೆ ಅಂತ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪನ್ನೀರು ಜೊತೆಲೇ ಹಾಕ್ಕೊಂಡೆ. ಸ್ವಲ್ಪ ಪೀಸ್ ಮಾಡಿ ಹಾಕ್ಕೋಬೇಕಾಗಿತ್ತು ಅಂತ ಹಾಕಿದ ಮೇಲೆ ನೆನಪಾಯಿತು. ಪರವಾಗಿಲ್ಲ ಫ್ರೆಂಡ್ಸ್, ಇಬ್ಬರೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಆಮೇಲೆ ಅನ್ನನೂ ಹಾಕ್ಕೊಂಡು, ರೇಷನ್ ಅಕ್ಕಿ ಅನ್ನನೇ ಫ್ರೆಂಡ್ಸ್, ಆದರೆ ಉದುರುದ್ರ ಬರುತ್ತೆ ನಮ್ಮ ಮನೇಲಿ ಇತ್ತೀಚೆಗೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸಖತ್ತಾಗಿ ಮಿಕ್ಸ್ ಮಾಡ್ಬೇಕಾದ್ರೆ ಒಂಥರ ವೆರೈಟಿ ಸ್ಮೆಲ್ ಫ್ರೆಂಡ್ಸ್. ಆಮೇಲೆ ಮೆಣಸು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಕೊತ್ತಂಬರಿ ಸೊಪ್ಪು ಶಾಸ್ತ್ರಕ್ಕಾಗಷ್ಟು ಅಷ್ಟೇ ಇತ್ತು, ಲೈಟಾಗೆ ನಾನು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಅಂತ ಅಷ್ಟೇ, ಸ್ವಲ್ಪನೇ ಇತ್ತು, ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ನೋಡಿ ಫ್ರೆಂಡ್ಸ್, ಬ್ಯೂಟಿಫುಲ್ ಅಲ್ಲ? ಇಷ್ಟೆಲ್ಲ ಆದಮೇಲೆ ಬಿಸಿನೇ ಬಡಿಸ್ಕೊಳ್ತಾ ಇದ್ದೀನಿ. ಬಿಸಿ ಇದ್ದಾಗಲೇ ತಿನ್ನಬೇಕು ಇದನ್ನು.
ಏನೋ ಒಂದು ರೇಂಜಿಗೆ ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ಶಿವಕುಮಾರ್ಗೆ ಇಷ್ಟ ಆಗಲ್ಲ ಅಂತ ನನಗೆ ಮೊದಲೇ ಮುಖದಲ್ಲೇ ಗೊತ್ತಾಗ್ತಾ ಇದೆ. ದುರ್ಗುಟ್ಕೊಂಡು ನೋಡ್ತಾವ್ರೆ, ಸ್ಪೂನ್ ಎತ್ಕೊಂಡು ಬಾಯಿಗೆ ಇಟ್ಕೊಂಡು ಎಕ್ಸ್ಪ್ರೆಷನ್ ಚೆನ್ನಾಗಿಲ್ಲ. ಚೆನ್ನಾಯ್ತಾ ದೇವ್ರಡೆ? ನಿಜವಾಗ್ಲೂ ಚೆನ್ನಾಯ್ತಪ್ಪಿ, ಸೂಪರ್ ಆಗದೆ. ವಾ ನಾನೇ ಟೇಸ್ಟ್ ನೋಡ್ತೀನಿ ಫ್ರೆಂಡ್ಸ್. ಹಂಗಾದ್ರೆ ಅಂದ್ರೆ ಚೆನ್ನಾಗೈತೆ ಅಂದ್ರೆ ನಂಗೆ ನಂಬಕ್ ಆಗ್ತಾ ಇಲ್ಲ, ಯಾಕಂದ್ರೆ ಮಸಾಲಾಸ್ ಏನು ಹಾಕ್ಲಿಲ್ಲ ಫ್ರೆಂಡ್ಸ್. ಸ್ವಲ್ಪ ಡೌಟ್, ನಾನೇ ತಿಂದು ನೋಡ್ತೀನಿ. ಚೆನ್ನಾಗೈತೆ. ಒಂಥರ ಡಿಫ್ರೆಂಟ್ ಆಗಿ ಸಗದ ಬಂದೈತೆ. ತಿನ್ನೋದ್ರೆ ಗೊತ್ತಾಗ್ತದೆ ಫ್ರೆಂಡ್ಸ್. ಪನ್ನೀರ್ ಮಿಕ್ಸ್ ಮಾಡ್ಕೊತೀನಪ್ಪಿ. ಇದೇ ನಿಮ್ಮ ಲೆಗ್ ಪೀಸ್, ಚಿಕನ್ ಪೀಸ್. ಫ್ರೆಂಡ್ಸ್ 9 ಗಂಟೆ ಆಗ್ತಾ ಬಂತು. ಹಿಟ್ಟು ರುಬ್ಕೊಡ್ ಬನ್ರಿ. ರುಬ್ರಿ ನೀವೇ. ನಿನ್ ಕೈಲಿ ಟೇಸ್ಟ್ ಸೂಪರ್ ಆಗಿ ಗೊತ್ತೈತಪ್ಪಿ. ಪ್ರತಿ ಸಲ ನಮ್ ತಿಂತಾರೆ ತುಪ್ಪ ಚೆನ್ನಾಗಿದೆ. ನಿನ್ ಕೈಲಿ ತಿಂದ್ರೆ ಬೆಣ್ಣೆ ತಿನ್ನಂಗಿರ್ತೈತೆ. ನೀನೇ ರುಬ್ಬೇಕು, ಹೆಂಗ್ಸೇ ರುಬ್ಬೇಕು. ಗಂಟ್ಸ್ ರುಬ್ಬಿದ್ರೆ ಟೇಸ್ಟೇ ಬೇರೆ. ಬಾಪಿ ನಿನ್ ಕಾಲಾಗ್ ಬಿಡ್ತೀನಿ. ಸರಿ ಬಾಳೆಹಣ್ಣು ಕತೆ ಏನು? ಬಾಳೆಕತೆ ಕುಯ್ದು ಕೊಡ್ತೀನಿ ಬಿಡು. ಇವಾಗ ಕುಯ್ತೀಯಾ? ಐ ಕಾಂಟ್ ಲೈಕ್ ಫ್ರೆಂಡ್ಸ್ ಹಿಟ್ಟು ರುಬ್ಬೋದು. ದೇವರನ್ನ ಗೊತ್ತಿಲ್ಲ ಫ್ರೆಂಡ್ಸ್, ಅದೇನಂತ ಮೊದ್ಲಿಂದಾನು ನನ್ಗೆ ಹಿಟ್ಟು ರುಬ್ಬೇಕಂದ್ರೆ ಇಷ್ಟ ಆಗಲ್ಲ. ಓಕೆ ಫ್ರೆಂಡ್ಸ್, ನೆಂದಿರ್ತೈತೆ. ರುಬ್ಬಿದ್ರೆ ಬೆಳಗ್ಗೆ ದೋಸೆ ಹಾಕೊಂಡು ತಿಂತೀವಿ, ಇಲ್ಲಾಂದ್ರೆ ಏನೋ ಅನ್ನ ಜಾಸ್ತಿ ತಿನ್ನಕ್ಕಾಗಲ್ಲ. ಫ್ರೈಡ್ ರೈಸ್ ಇದೆ, ಜಾಸ್ತಿನೇ ಮಾಡಿದೀನಿ. ನಿನ್ ಫೇವ್ರೇಟ್ ಅಂತ ಬೆಳಗ್ಗೆ ಎದ್ದ ತಕ್ಷಣ ತಿಂತೈತೆ. ಶಿವಾಗ ಸೂಪರ್ ಇಷ್ಟ ಆಯ್ತು ಫ್ರೆಂಡ್ಸ್. ಹತ್ರ ರೆಸ್ಟೋರೆಂಟ್ ಸ್ಟೈಲ್ ಅಡಿಗೆಗಳು ಶಿವಾಗ ಇಷ್ಟ ಆಗ್ತೈತೆ. ನಮ್ಗೆ ಏನಿದ್ರು ಅಪ್ಪಟ ಖಾರ ಇರ್ಬೇಕಂಗೆ ಆತರ ರೆಸಿಪೀಸ್ ನನಗೆ ಇಷ್ಟ. ಇದು ಸಹ ಟೇಸ್ಟ್ ಚೆನ್ನಾಯ್ತು. ಓಕೆ, ನಮ್ ಹಿಟ್ಟು ರುಬ್ಬೋಣ. ಹಲೋ, ನಾಟಕನಿದ್ದೆ ನಿಮ್ಗೋಸ್ಕರ ಒಂದ್ ಕೆಲ್ಸ ಕಾಯ್ತಾ ಇದೆ. ನನ್ಗೆ ಹೆಲ್ಪ್ ಮಾಡಿದ್ರೆ ನಾನು ನಿಂಗೆ ಹೆಲ್ಪ್ ಮಾಡ್ತಾ ಇದ್ನಾ? ಎದಳು. ಆಮೇಲೆ ಇಲ್ಲಿ ಈಗ 10 ಗಂಟೆ ಆಯ್ತು. ಎದಳು. ಇಲ್ಲ, ಕೊಳ್ತಾಗುತ್ತೆ. ಎದಳು. ಹಾ ನೀನ್ ಅಂಜಾರ್ ನಾನು ಅಂಜಾರ್ ರುಬ್ಬಿದ್ರೆ ನಾನೀಗ ಬಾಳೆಕಾಯಿ ಕಟ್ ಮಾಡಕ್ ಬರ್ತಿದ್ನಾ? ಸೇಡಿಗೆ ಸವ ಸೇರಪ್ಪ ನಮ್ಮ ಹತ್ರ. ಅದನ್ನ ಹಿಂಗೆ ಕಟ್ ಮಾಡಿ ಕೊಳ್ಳಬೇಕು ಫ್ರೆಂಡ್ಸ್. ಚಿಪ್ಪು ನೀಟಾಗಿ ಕಟ್ ಮಾಡಪ್ಪಿ ಫ್ರೆಂಡ್ಸ್. ಒಂದು ಬಾಕ್ಸ್, ದೊಡ್ಡ ಬಾಕ್ಸಲ್ಲಿ ಹಾಕಿ ಟೈಟಾಗಿ ಕ್ಯಾಪ್ ಹಾಕ್ಬಿಟ್ರೆ ಬೇಗ ಹಣ್ಣಾಗ್ತಿದೆ. ಬಟ್ ನಮ್ಮ ಮನೇಲಿ ಬಾಕ್ಸ್ಗಳು ಯಾವುದಿಲ್ಲ ಅಷ್ಟು ದೊಡ್ಡದು. ಅದಕ್ಕೆ ಈ ಪಾತ್ರೆಯಲ್ಲಿ ಚಿಪ್ಪು 1 by 1 ಇಟ್ಟು ಟೈಟಾಗಿ ತಟ್ಟೆ ಮುಚ್ಚಿಬಿಡ್ತೀವಿ. ಚಾಕು ಸರಿ ಇಲ್ಲ ಅಪ್ಪಿ. ಏನು ಸೌಂಡು? ಬೆಕ್ಕ ಹೆಂಗ್ ಸೌಂಡ್ ಮಾಡ್ತೈತಿ ನೋಡು, ನಡುಗ್ಸೋ ತರ. ಓ, ಈ ಸಾಹಸ ಮುಗಿಯೋಷ್ಟಲ್ಲ 12 ಗಂಟೆ ರಾತ್ರೇನೆ. ನನಗೆ ಗೊತ್ತಾಗೋಯ್ತಪ್ಪ, ನನಗೆ ಗೊತ್ತಾಗೋಯ್ತು. ಅದೊಂಥರ ಚಾಕು ನೋಡಿದ್ಯಲ್ಲ.
ಕುಡ್ಲು ಚಿಪ್ ಬೈ ಚಿಪ್ಪು 1 by 1 ಬಗ್ ಸಿಕ್ಕು ಜಾಗ ಜಾಸ್ತಿ ಆಗ್ತಿದೆ. ಫ್ರೆಂಡ್ಸ್ ಇವಾಗ ಇದನ್ನ ನಾವು ಅಕ್ಕಿ ಬಾಕ್ಸಲ್ಲಿ ಇಡ್ತೀವಿ. ಅಕ್ಕಿ ಬಾಕ್ಸ್ ಸರಿ ಬೇಗ ಹಣ್ಣಾಗಕ್ಕೆ. ಅದ್ರ ಮೇಲೆ ಮುಚ್ಚೋ ತಟ್ಟೆಗಳು ನಮ್ಮ ಮನೇಲಿ ಅಷ್ಟು ದೊಡ್ಡದಿಲ್ಲ ಫ್ರೆಂಡ್ಸ್. ತೆಗಿತಾ ಇರ್ತೀಯಲ್ಲ ಸರಿ ಏನೋ ಮಾಡ್ಬಿಟ್ ಬಾ, ಏನೋ ಮಾಡ್ಬಿಟ್ ಬಾ, ನಂಗೆ ಗೊತ್ತಿಲ್ಲ. ಅಲ್ಲ ಅಕ್ಕಿ ಬಾಕ್ಸಲ್ಲಿ ಇಡುವೆ ಬಾ ಅಂತ ಕರ್ಕೊಂಡ್ಬಿಟ್ಟು ತೆಗಿತಾ ಇರ್ತೀಯ. ಆಹಾ ಹೆಂಗಿದೆ ಗೊತ್ತಾ ನೀನು? ಬಾಕ್ಸ್ ಮಾಡಿ ಬಿಡ ರಾತ್ ಮಾಡ್ತೀನಿ. ಅಕ್ಕಿ ಬಾಕ್ಸ್ ರಾಜಿ ಬಾಕ್ಸ್ ಟಾಮುಗನ್ಗೆ ಹಾಲು ನೀನೇ ಹಾಕ್ಬೇಕಪ್ಪಿ. ಅವನಿಗೆ ಹಾಲು ತಣ್ಣಗಾದ್ಮೇಲೆ ಹಾಲು ಅನ್ನ ಹಾಕು. ನಾವಿವಾಗ ಡೀಪ್ ಸ್ಲೀಪ್ಗೆ ಹೋಗ್ತಿದೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹೋಗ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಐರನ್ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಹೋಗ್ತಿ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಏನಾಯ್ತಪ್ಪಿ? ಸುಭಾಷ್ ವಂದನಾ ಇಬ್ರಿಗೂ ಹಾಯ್. ಹಾಯ್. ಗುಲ್ನಾಸ್ ಅವ್ರದ್ದು 21ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಕಲಂದರ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಸಹರಾ ಯೋಗಿ ಹಾಯ್. ಹಾಯ್. ಅನೂಪ್ ರೆಡ್ಡಿ 21ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ನಾಳೆಗೆ ಎಲ್ರಿಗೂ ಬರ್ತಡೆ. ಎಲ್ರಿಗೂ ಹ್ಯಾಪಿ ಬರ್ತಡೆ. ಎಲ್ರಿಗೂ ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಬಾಯ್. ಗುಡ್ ನೈಟ್.